ಗಮದನಿ ತೋಂತನನ ತನದರನ ತದಾರೆದನಿ ತೋಂತನನ ತನದರನ
ಬಯಸದೆ ಅತಿ ಸುಖ ಕೆಳಸದೆ ನುಡಿವನು ಗೌರವ ಭಾಷಿಸದೆ ನೇಗಿಲ ಕುಲದೊಳ ಬಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ 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 ಉಳುವ ಯೋಗಿಯ ನೋಡಲ್ಲಿ. ಪದಚಲನಾ ತಂಡಗಳ ಪರಿವೀಕ್ಷಣೆ. ಸುಶ್ರಾವ್ಯ ಗೀತ ಗಾಯನ ಮಾಡಿದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಧಾನ ಇಲ್ಲಿನ ಬಾಲಕಿಯರು ಹಾಗೂ ಮಾರ್ಗದರ್ಶಿ ಶಿಕ್ಷಕರಿಗೆ ಧನ್ಯವಾದಗಳು. ಕವಾಯತಿನಲ್ಲಿ 44 ಸುಳ್ಳು ಆದ್ದರಿಂದ ಕವಾಯತು ನಮ್ಮ ಪರಿವೀಕ್ಷಣೆಗೆ ಸಜ್ಜಾಗಿದೆ. ನಮ್ಮೆಲ್ಲರ ಸಂಭ್ರಮದ ಹಿಂದೆ ಕೋಟ್ಯಂತರ ಭಾರತೀಯರ ತ್ಯಾಗ, ಬಲಿದಾನ, ಹೋರಾಟದ ಕಥೆ ಇದೆ. ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರನ್ನೂ ಸ್ಮರಿಸುತ್ತಾ ಅವರ ಕೊಡುಗೆಗಳನ್ನು ನೆನೆಯುತ್ತಾ ಗೌರವ ಸಲ್ಲಿಸೋಣ. ದೇಶ ಪ್ರೇಮದ ಹಾದಿಯಲ್ಲಿ ನಡೆದು ಆ ಮೂಲಕ ಕೃತಜ್ಞತೆ ಸಲ್ಲಿಸೋಣ. ಹೀಗಾಗಿ ನಡೆಸಿದ್ದಾರೆ. ತಮ್ಮ ಕೊಡುಗೆಯನ್ನು ನೀಡಿದರು. ಪ್ರತಿಯೊಬ್ಬರೂ ತಮ್ಮ ಶಕ್ತಿಗೆ ಅನುಗುಣವಾದ ರೀತಿಯಲ್ಲಿ ಕೊಡುಗೆಯನ್ನು ಸಲ್ಲಿಸಿದರು. ಸಶಸ್ತ್ರ ಅಥವಾ ನಿಶಸ್ತ್ರ ಪ್ರಯತ್ನಗಳ ಜೊತೆಗೆ ಸಮಾಜದ ವಿಭಿನ್ನ ದೋಷಗಳ ಕುರಿತಾಗಿ ಜಾಗೃತಿಯನ್ನು ಉಂಟು ಮಾಡುವ ಮತ್ತು ಸಮಾಜದಲ್ಲಿ ಪರಿವರ್ತನೆಯನ್ನು ತರುವ ವಿವಿಧ ಕಾರ್ಯಗಳು ಸ್ವಾತಂತ್ರ್ಯ ಹೋರಾಟದ ಭಾಗ ಎನ್ನುವುದು ನಾವು ಸ್ಪಷ್ಟವಾಗಿ ಅರಿಯಬೇಕಾದ ಅಂಶವಾಗಿದೆ. ತನ್ನತನದ ಅಭಿವ್ಯಕ್ತಿಯೇ ಪ್ರತಿಯೊಬ್ಬ ವ್ಯಕ್ತಿ ರಾಷ್ಟ್ರ ಜೀವನದಲ್ಲಿ ತನ್ನ ಸತ್ವದ ಅಭಿವ್ಯಕ್ತಿಯ ಮೂಲಕ ಆ ರಾಷ್ಟ್ರವು ಜಗತ್ತಿಗೆ ಕೊಡುಗೆಯನ್ನು ನೀಡುವ ಕರ್ತವ್ಯವನ್ನು ನಿರ್ವಹಿಸುತ್ತದೆ. ಹಾಗಾಗಿ ರಾಷ್ಟ್ರವೊಂದು ಜಗತ್ತಿಗೆ ಕೊಡುಗೆಯನ್ನು ನೀಡಬೇಕಾದರೆ ಅದು ಜಾಗೃತ, ಸಂಘಟಿತ ಅಮೃತ ಮಹೋತ್ಸವದ ಸಂಭ್ರಮವನ್ನು ಇಮ್ಮಡಿಗೊಳಿಸಿದೆ. ಈ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕರೆಯಂತೆ ಮನೆ ಮನೆಯ ಮೇಲೆ ತ್ರಿವರ್ಣ ಧ್ವಜ ಹಾರಾಡುತ್ತಿದೆ. ಸರ್ಕಾರದ ಕರೆಗೆ ಸ್ಪಂದಿಸಿ ದೇಶಾಭಿಮಾನ ಪ್ರದರ್ಶಿಸಿದ ಜಿಲ್ಲೆಯ ಎಲ್ಲ ಸಾರ್ವಜನಿಕರಿಗೂ ಅಭಿಮಾನದ ಅಭಿನಂದನೆಗಳು. ನಮ್ಮ ದೇಶದ ಸಿರಿವಂತಿಕೆ ಕಂಡುಬಂದ ಡಚ್ಚರು, ಪೋರ್ಚುಗೀಸರು, ಆಂಗ್ಲರು ಕ್ರಮೇಣ ದೇಶವನ್ನು ಆಕ್ರಮಿಸಿ ನಮ್ಮೆಲ್ಲರ ಗುಲಾಮರನ್ನಾಗಿಸಿದರು. ಸಾವಿರಾರು ವರ್ಷದ ಶ್ರೀಮಂತ ಸಂಸ್ಕೃತಿ, ಶೌರ್ಯ ಪರಂಪರೆಯ ನೆಲದಲ್ಲಿ ಲಕ್ಷಾಂತರ ಸ್ವತಂತ್ರ ಹೋರಾಟಗಾರರ ತ್ಯಾಗ, ಬಲಿದಾನದ ಫಲವಾಗಿ 1947 ಆಗಸ್ಟ್ 15 ಸ್ವತಂತ್ರ ಲಭಿಸಿದ್ದು ಇದೀಗ 75 ವರ್ಷ ಕಳೆದಿದೆ. ಮಹಾತ್ಮ ಗಾಂಧೀಜಿ, ಡಾಕ್ಟರ್ BR ಅಂಬೇಡ್ಕರ್, ಬಾಲಗಂಗಾಧರ ತಿಲಕ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಜವಾಹರ್ಲಾಲ್ ನೆಹರು, ಸರೋಜಿನಿ ನಾಯ್ಡು, ಅನಿ ಬೆಸೆಂಟ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ತಾತ್ಯಾ ಟೋಪಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಬಂಕಿಮಚಂದ್ರ ಚಟರ್ಜಿ, ವೀರ ಸಾವರ್ಕರ್, ಸುಭಾಷ್ ಚಂದ್ರ ಬೋಸ್ ಹೀಗೆ ಸಹಸ್ರಾರು ನೇತಾರರು ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಮಾಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟಕ್ಕೆ ಕರ್ನಾಟಕವು ತನ್ನದೇ ಆದ ಕೊಡುಗೆ ನೀಡಿದೆ. ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, NS ಹರ್ಡೀಕರ್, ಗಂಗಾಧರರಾವ್ ದೇಶಪಾಂಡೆ, RR ದಿವಾಕರ್, ಆಲೂರು ವೆಂಕಟರಾಯರು, ಸದಾಶಿವರಾಯ, S ನಿಜಲಿಂಗಪ್ಪ ಹಾಗೂ ಹಾಸನ ಜಿಲ್ಲೆಯ ಗುರೂರು ರಾಮಸ್ವಾಮಿ ಅಯ್ಯಂಗಾರ್, GS ಸಂಪತ್ತಯ್ಯಂಗಾರ್, ಅರ್ನಳ್ಳಿ ರಾಮಸ್ವಾಮಿ, ರಾಮಚಂದ್ರರಾಯರು, ಬೋರಣ್ಣಗೌಡರು, ಸಿದ್ದನಂಜಪ್ಪ, ಎಲ್ಟೆ ಕಾರ್ಲೆ ಸೇರಿದಂತೆ ನೂರಾರು ಮಂದಿ ಹೋರಾಟಗಾರರು ದೇಶದ ಸ್ವಾತಂತ್ರ್ಯಕ್ಕಾಗಿ ವಿವಿಧ ರೀತಿಯ ಚಳುವಳಿಗಳಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ನಮ್ಮ ನಮನಗಳು. ಅಸಹಕಾರ ಚಳವಳಿ, ಕರ ನಿರಾಕರಣೆ, ಸ್ವದೇಶಿ ಆಂದೋಲನ, ಮಾಡು ಇಲ್ಲವೇ ಮಡಿ ಆಂದೋಲನ ಸೇರಿದಂತೆ ದೇಶದಾದ್ಯಂತ ನಡೆಯುತ್ತಿದ್ದ ಹೋರಾಟಕ್ಕೆ
ಹಾಸನ ಜಿಲ್ಲೆಯ ಜನರು ದೊಡ್ಡದಾಗಿಯೇ ದನಿಗೂಡಿಸಿ ಸಂಪೂರ್ಣವಾಗಿ ಪಾಲ್ಗೊಂಡಿದ್ದರು. 1920ರಲ್ಲಿ ನಾಗ್ಪುರದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಸನ ಜಿಲ್ಲೆಯಿಂದ 800ಕ್ಕಿಂತ ಹೆಚ್ಚಿನ ಮಂದಿ ಪಾಲ್ಗೊಂಡಿದ್ದರು. ರಾಮಸ್ವಾಮಿ ಅಯ್ಯಂಗಾರ್, ಸಂಪತ್ ಅಯ್ಯಂಗಾರ್, ಆರನಹಳ್ಳಿ ರಾಮಸ್ವಾಮಿ ಅವರ ನೇತೃತ್ವದಲ್ಲಿ ಗೊರೂರು, ಅರ್ಕಲ್ಗೂಡು, ಹಾಸನ, ಚನ್ನರಾಯಪಟ್ಟಣ, ಹಿರಿಸೇವೆ, ಅರಸೀಕೆರೆ, ನಿಟ್ಟೂರು, ಸಾಲಗಾಮೆ, ಬೇಲೂರು ಮತ್ತಿತರ ಕಡೆಗಳಲ್ಲಿ ಹಲವು ಹೋರಾಟಗಳು ನಡೆದವು. ಮಹಾತ್ಮ ಗಾಂಧೀಜಿಯವರು ಸಹ ಬೇಲೂರು, ಹಾಸನ, ಅರಸೀಕೆರೆ, ಹೊಳೆನರಸೀಪುರಗಳಿಗೆ ಆಗಮಿಸಿ ಹೋರಾಟಗಾರರನ್ನು ಪ್ರೇರೇಪಿಸಿದ್ದನ್ನು ನಾವು ಸ್ಮರಿಸಬೇಕಿದೆ. ಗುರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಗಾಂಧೀಜಿಯವರ ನಿಕಟವರ್ತಿಯಾಗಿ ಅವರ ಚಳುವಳಿ ಹಾಗೂ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಖಾದಿ ಪ್ರಚಾರ, ವಯಸ್ಕರ ಶಿಕ್ಷಣ, ಪಾನ ನಿರೋಧ, ಹರಿಜನೋದ್ಧಾರ ಚಟುವಟಿಕೆಗಳಲ್ಲಿ ತೊಡಗಿದ್ದರು. ಗಾಂಧೀಜಿಯವರ ತತ್ವಗಳನ್ನು ಪಾಲಿಸಿದರು. ಗುರು ರಾಮಸ್ವಾಮಿ ಅಯ್ಯಂಗಾರ್ ಮಗ 17 ವರ್ಷದ ರಾಮಚಂದ್ರ ಅವರು ಸಹ ತುಮಕೂರಿನಲ್ಲಿ ಓದುತ್ತಿದ್ದಾಗ ಬ್ರಿಟಿಷರ ಗುಂಡೇಟಿಗೆ ಬಲಿಯಾಗಿದ್ದಾರೆ. ಕಸ್ತೂರಿಬಾ ಗಾಂಧಿಯವರ ಅನುಯಾಯಿಯಾಗಿದ್ದ ಶ್ರೀಮತಿ ಯಶೋಧಾ ದಾಸಪ್ಪನವರು, ದುದ್ದಾದ ಮಂಜಪ್ಪ ಗೌಡರು, ಅವರ ಹೆಂಡತಿ ದ್ಯಾವಮ್ಮ, ಬಾಗೇವಾಳು ಚಿಕ್ಕಣ್ಣ, ಆರನಹಳ್ಳಿ ರಾಮಸ್ವಾಮಿ, KM ರುದ್ರಪ್ಪ ಸ್ವತಂತ್ರ ಚಳುವಳಿಯ ಜೊತೆಗೆ ಮದ್ಯಪಾನ ವಿರೋಧಿ ಚಟುವಟಿಕೆಗಳಲ್ಲೂ ತೊಡಗಿದ್ದರು. ಸ್ವತಂತ್ರ ನಂತರದ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶವು ವಿಜ್ಞಾನ, ತಂತ್ರಜ್ಞಾನ, ಕಲೆ, ಶಿಕ್ಷಣ, ಕ್ರೀಡೆ, ಸಾಹಿತ್ಯ, ಸಂಸ್ಕೃತಿ, ಕೈಗಾರಿಕೆ ಹೀಗೆ ಎಲ್ಲ ವಿಚಾರಗಳಲ್ಲಿ ಸಾಕಷ್ಟು ಸಾಧನೆ ಮಾಡಿದೆ. ವೈರಿ ರಾಷ್ಟ್ರಗಳ ದುಸ್ಸಾಹಸಗಳನ್ನು ಮೆಟ್ಟು ನಿಂತು ನಮ್ಮ ರಕ್ಷಣಾ ಸಾಮರ್ಥ್ಯವನ್ನು ಸಾಬೀತು ಮಾಡಿದ್ದೇವೆ. ಒಂದೊಮ್ಮೆ ಆಹಾರದ ಕೊರತೆ ಎದುರಿಸಿದ್ದ ಭಾರತ ಈಗ ವಿಶ್ವದಲ್ಲೇ ಅತಿ ಹೆಚ್ಚು ಆಹಾರ ರಫ್ತು ಮಾಡುವ ಅಗ್ರ 10 ರಾಷ್ಟ್ರಗಳ ಪಟ್ಟಿಯಲ್ಲಿದೆ. ಇದೇ ರೀತಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಜಗತ್ತಿನ ಬಲಿಷ್ಠ ರಾಷ್ಟ್ರಗಳ ಸಾಲಿನಲ್ಲಿದ್ದು ಪ್ರಬಲ ಸುಸ್ಥಿರ ಆರ್ಥಿಕತೆ ಹೊಂದಿದೆ. ಆದರೆ ನಮ್ಮನ್ನು ಇನ್ನೂ ಆಂತರಿಕ ಹಾಗೂ ಬಾಹ್ಯ ಆತಂಕಗಳು ಕಾಡುತ್ತವೆ. ಧರ್ಮ, ಭಾಷೆ, ಗಡಿ ಸಂಘರ್ಷಗಳನ್ನು ದೂರ ಮಾಡಿ ಸಾಮಾಜಿಕ ಸಾಮರಸ್ಯವನ್ನು ನೆಲೆಗೊಳಿಸಬೇಕಿದೆ. ಭಾತೃತ್ವ ಭಾವನೆ ಇನ್ನಷ್ಟು ಗಟ್ಟಿಗೊಳಿಸಬೇಕಾಗಿದೆ. ಸಾವಿರಾರು ವರ್ಷಗಳ ಸನಾತನ ಜೀವ ಸಂಸ್ಕೃತಿ ಹೊಂದಿರುವ ನಾವು ನಮ್ಮ ಹಿರಿಯರು ಕಲಿಸಿದ ಶಾಂತಿ ಸೌಹಾರ್ದತೆಯ ಮಾರ್ಗದಲ್ಲಿ ಸಹಬಾಳ್ವೆ ಮಾಡಬೇಕಿದೆ. ಬಂಧುಗಳೇ, ಸರ್ಕಾರದ 16 ಯೋಜನೆಗಳು ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಪಥವನ್ನು ಬದಲಿಸಿವೆ. ಅದೇ ರೀತಿ ಜಿಲ್ಲೆಯ ಪ್ರಗತಿಯ ವೇಗ ಹೆಚ್ಚಿಸಿದೆ. ಹಾಸನ ನಗರದ ಹೊರವಲಯದ ಬೋನಹಳ್ಳಿಯಲ್ಲಿ 200 ಕೋಟಿ ರುಗಳ ಅಧಿಕ ವೆಚ್ಚದ ವಿಮಾನ ನಿಲ್ದಾಣ ಕಾಮಗಾರಿ ಚುರುಕಾಗಿ ನಡೆಯುತ್ತಿದ್ದು 2023 ಡಿಸೆಂಬರ್ ವೇಳೆಗೆ ವಿಮಾನ ಹಾರಾಟ ಪ್ರಾರಂಭವಾಗುವ ನಿರೀಕ್ಷೆ ಇದೆ. ಈ ವರ್ಷವೂ ಅತಿವೃಷ್ಟಿಯಿಂದ ಜಿಲ್ಲೆಯಲ್ಲಿಯೂ ಸಾಕಷ್ಟು ಹಾನಿ ಉಂಟಾಗಿದ್ದು ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತ ಸಕಾಲದಲ್ಲಿ ಸೂಕ್ತ ಸ್ಪಂದನೆ ನೀಡಿದೆ. 10 ಮಾನವ ಹಾನಿ, 28 ಜಾನುವಾರು ಜೀವ ಹಾನಿಯಾಗಿದ್ದು 1676ಕ್ಕೂ ಹೆಚ್ಚು ಮನೆಗಳು ಹಾನಿಗೀಡಾಗಿದ್ದು ತಕ್ಷಣವೇ ಪರಿಹಾರ ವಿತರಿಸಲಾಗಿದ್ದು ಜಿಲ್ಲೆಗೆ 12.70 ಕೋಟಿ ಪರಿಹಾರ ಬಿಡುಗಡೆಯಾಗಿದೆ. ಹಾನಿ ಉಂಟಾದ ಮನೆಗಳಿಗೆ ಕೂಡಲೇ ಪರಿಹಾರ ನೀಡಲಾಗುತ್ತಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಬೆಳೆ ವಿಮೆ ಯೋಜನೆಯಡಿ 23,058 ರೈತರು ನೋಂದಾಯಿಸಿದ್ದು ಈಗಾಗಲೇ 19,632 ರೈತರಿಗೆ 26.25 ಕೋಟಿ ರುಗಳ ವಿಮಾ ಪರಿಹಾರ ಮೊತ್ತ ಪಾವತಿಯಾಗಿರುತ್ತದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಹಾಸನ ಜಿಲ್ಲೆಯ 2.6 ಲಕ್ಷ ರೈತರಿಗೆ ಕೇಂದ್ರ ಸರ್ಕಾರದ ವತಿಯಿಂದ 11 ಕಂತುಗಳಲ್ಲಿ 481.69 ಕೋಟಿ ರು, ಅದೇ ರೀತಿ ರಾಜ್ಯ ಸರ್ಕಾರ ವತಿಯಿಂದ 5 ಕಂತುಗಳಲ್ಲಿ 227.79 ಕೋಟಿ ರು, ಒಟ್ಟಾರೆಯಾಗಿ 709.49 ಕೋಟಿ ರುಗಳನ್ನು ರೈತರ ಖಾತೆಗೆ ನೇರ ನಗದು ವರ್ಗಾವಣೆ ಮೂಲಕ ಜಮಾ ಮಾಡಲಾಗಿರುತ್ತದೆ. ರೈತರ ಮಕ್ಕಳಿಗೆ ಹೆಚ್ಚಿನ ಹಾಗೂ ಉನ್ನತ ಶಿಕ್ಷಣ ಪ್ರೋತ್ಸಾಹಿಸಲು ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯೋಜನೆಯಡಿ ಹಾಸನ ಜಿಲ್ಲೆಯಲ್ಲಿ 27,229 ವಿದ್ಯಾರ್ಥಿಗಳಿಗೆ 10.76 ಕೋಟಿ ರು ವಿದ್ಯಾರ್ಥಿ ವೇತನ ಪಾವತಿ ಮಾಡಲಾಗಿದೆ. ಇದಲ್ಲದೆ ನೇಕಾರ ಮಕ್ಕಳಿಗೆ, ಮೀನುಗಾರರ ಮಕ್ಕಳಿಗೆ ಹಾಗೂ ಟ್ಯಾಕ್ಸಿ ಚಾಲಕರ ಮಕ್ಕಳು ಸಹ ದೊರೆತಿದೆ. ಹಿಂದುಳಿದ ವರ್ಗಗಳು ಹಾಗೂ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರ 56,000 ವಿದ್ಯಾರ್ಥಿಗಳಿಗೆ 22.14 ಕೋಟಿ ರು ವಿದ್ಯಾರ್ಥಿ ವೇತನ ಪಾವತಿಸಲಾಗಿದೆ. ಇಂಗ್ಲಿಷ್ ತರಬೇತಿ, ಸ್ವಯಂ ರಕ್ಷಣಾ ಕಲೆಗಳ ತರಬೇತಿಯನ್ನು ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಒದಗಿಸಲಾಗುತ್ತಿದೆ. 2022-23ನೇ ಸಾಲಿನಲ್ಲಿ ಹಾಸನ, ಅರ್ಕಲ್ಗೂಡು, ಹೊಳೆನರಸೀಪುರ ತಾಲೂಕುಗಳಿಗೆ ತಲಾ 3.26 ಕೋಟಿ ರು ವೆಚ್ಚದ 100 ಸಂಖ್ಯಾಬಲದ ಕನಕದಾಸ ಮೆಟ್ರಿಕ್ ನಂತರ ಬಾಲಿಕೆಯ ವಸತಿ ನಿಲಯಗಳು ಮಂಜೂರಾಗಿವೆ. SSLC ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಮೊದಲು 2021-22ನೇ ಸಾಲಿನ SSLC ಪರೀಕ್ಷೆಯಲ್ಲಿ 95.6% ಫಲಿತಾಂಶ ಬಂದಿದ್ದು ಹಾಸನ ಜಿಲ್ಲೆ ರಾಜ್ಯಕ್ಕೆ ಮೊದಲ ಸ್ಥಾನ ಪಡೆದಿದೆ. ಜಿಲ್ಲೆಯ 32 ಮಕ್ಕಳು 625ಕ್ಕೆ 625 ಅಂಕ ಪಡೆದು ಜಿಲ್ಲೆಗೆ ದೊಡ್ಡ ಕೀರ್ತಿಯನ್ನು ತಂದಿದ್ದಾರೆ. 800 ಶಾಲಾ ಕೊಠಡಿಗಳ ನಿರ್ಮಾಣ, ಶಿಕ್ಷಣ ಹಾಗೂ ಮೂಲಸೌಕರ್ಯಗಳ ಅಭಿವೃದ್ಧಿಗೆ
ಒತ್ತು ನೀಡಲಾಗಿದ್ದು ವಿವೇಕ ಯೋಜನೆಯಡಿ ಮೊದಲ ಬಾರಿಗೆ ರಾಜ್ಯದಲ್ಲಿ 8,000 ಶಾಲಾ ಕೊಠಡಿಗಳ ನಿರ್ಮಾಣಕ್ಕೆ ಚಾಲನೆ. ಹಾಸನ ಜಿಲ್ಲೆಗೆ ನೂತನವಾಗಿ ಪ್ರಾರಂಭಗೊಂಡಿರುವ ಕೆಪಿಎಸ್ ಶಾಲೆಗಳಿಗೆ ರು 4 ಕೋಟಿ ರು, ಅಮೃತ ಶಾಲಾ ಯೋಜನೆಯಡಿ ಜಿಲ್ಲೆಯ 27 ಶಾಲೆಗಳಿಗೆ ರು 2.7 ಕೋಟಿ ರು ಒದಗಿಸಲಾಗಿದೆ. ಎಸ್ಟಿಪಿ ಮೀಸಲು ಕ್ಷೇತ್ರ ಹಾಗೂ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಶಾಲೆಗಳಲ್ಲಿ ಕೊಠಡಿಗಳ ನಿರ್ಮಾಣ ಮತ್ತು ದುರಸ್ತಿ ಕಾಮಗಾರಿಗಳಿಗೆ ರು 1.18 ಕೋಟಿ, ಮಳೆಯಿಂದ ಹಾನಿಗೊಳಗಾದ ಶಾಲೆಗಳ ದುರಸ್ತಿ ಕಾಮಗಾರಿಗೆ 4.2 ಕೋಟಿ ರು ಒದಗಿಸಲಾಗಿದೆ. ರಾಜ್ಯದ 100 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸಮುದಾಯ ಆರೋಗ್ಯ ಕೇಂದ್ರಗಳಾಗಿ ಉನ್ನತೀಕರಣಗೊಳಿಸುವ ಯೋಜನೆಗೆ ಚಾಲನೆ ನೀಡಲಾಗಿದೆ. ಶೈಕ್ಷಣಿಕ ಧನಸಹಾಯ, ಮದುವೆ ಧನಸಹಾಯ, ವೈದ್ಯಕೀಯ ಸಹಾಯಕ್ಕೆ, ಹೆರಿಗೆ ಧನಸಹಾಯ, ತಾಯಿ ಮಗು ಸಹಾಯಹಸ್ತ ಯೋಜನೆಯಡಿ ಒಟ್ಟಾರೆ 4,411 ಮಂದಿಗೆ 11.2 ಕೋಟಿ ರು ಆರ್ಥಿಕ ನೆರವು ಒದಗಿಸಲಾಗಿದೆ. 10,570 ಮಂದಿಗೆ ವೃತ್ತಿಪೂರ್ವಕ ಕಿಟ್ಗಳನ್ನು ವಿತರಿಸಲಾಗಿದೆ. 75ನೇ ಆಜಾದ್ ಕೆ ಅಮೃತ್ ಮಹೋತ್ಸವದ ಅಂಗವಾಗಿ ಹಳೇಬೀಡು ದೇವಾಲಯ ಮುಂಭಾಗ, ಶ್ರವಣಬೆಳಗೊಳದ ಚಾಮುಂಡರಾಯ ಮಂಟಪ ಮತ್ತು ಅರಸೀಕೆರೆಯ ಗಾಂಧಿ ಸ್ಮಾರಕದ ಬಳಿ ಹಾಗೂ ಇತರೆಡೆಯಲ್ಲಿಯೂ ಸಾಮೂಹಿಕ ಯೋಗ ಪ್ರದರ್ಶನ ಯಶಸ್ವಿಯಾಗಿ ನಡೆದಿದೆ. ಅಂಗಾಂಶ ಆಲೂಗೆಡ್ಡೆ ತಾಂತ್ರಿಕತೆಯನ್ನು ಹಾಸನ ಜಿಲ್ಲೆಯಲ್ಲಿ ಪರಿಚಯಿಸಲಾಗಿದ್ದು, ಹಾಸನ ಜಿಲ್ಲೆಯು ಆಲೂಗೆಡ್ಡೆ ಬೀಜೋತ್ಪಾದನಾ ಕೇಂದ್ರವಾದ ದಿನಗಳು ಬಹಳ ಹತ್ತಿರದಲ್ಲಿವೆ. ಇದಲ್ಲದೆ ತೋಟಗಾರಿಕೆ ಇಲಾಖೆ ವತಿಯಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ 22-23 ಸಾಲಿನಲ್ಲಿ ವಿವಿಧ ಬಹುವಾರ್ಷಿಕ ತೋಟಗಾರಿಕೆ ಬೆಳೆಗಳಾದ ತೆಂಗು, ಅಡಕೆ, ಕಾಳುಮೆಣಸು, ಗೇರು, ಅಂಗಾಂಶ ಬೆಳೆ, ದಾಳಿಂಬೆ, ಪಪ್ಪಾಯಿ, ಸೀಬೆ ಇತ್ಯಾದಿಗಳ ಪ್ರದೇಶ ವಿಸ್ತರಣೆಗಾಗಿ ಈವರೆಗೆ 3.79 ಲಕ್ಷ ಮಾನವ ದಿನಗಳನ್ನು ಸೃಜಿಸಿ ರು 11.74 ಕೋಟಿ ಕೂಲಿ ಮೊತ್ತವನ್ನು ಪಾವತಿ ಮಾಡಲಾಗಿದೆ. ಜಿಲ್ಲೆಯಲ್ಲಿ 2.75 ಲಕ್ಷ ಉದ್ಯೋಗ ಕಾರ್ಡ್ಗಳನ್ನು ವಿತರಿಸಲಾಗಿದ್ದು 63,811 ಕುಟುಂಬಗಳಿಗೆ ಉದ್ಯೋಗ ಖಾತ್ರಿ ಯೋಜನೆಯಡಿ ವಿವಿಧ ಉದ್ಯೋಗಗಳನ್ನು ನೀಡಲಾಗಿದೆ. 45 ಲಕ್ಷ ಮಾನವ ದಿನಗಳ ಗುರಿಯನ್ನು ಹೊಂದಲಾಗಿದ್ದು 22-23ನೇ ಸಾಲಿನಲ್ಲಿ ವಿವಿಧ ಕಾಮಗಾರಿಗಳಿಗೆ 245.65 ಕೋಟಿ ರು ಗುರಿ ಹೊಂದಲಾಗಿದ್ದು ಇಲ್ಲಿಯವರೆಗೆ 101.53 ಕೋಟಿ ರುಗಳ ಖರ್ಚು ಮಾಡಿ ಶೇಕಡ 41.3ರಷ್ಟು ಸಾಧನೆ ಮಾಡಲಾಗಿರುತ್ತದೆ. 22-23ನೇ ಸಾಲಿನಲ್ಲಿ ಜಿಲ್ಲೆಯಲ್ಲಿ 31 ಗ್ರಾಮ ಪಂಚಾಯಿತಿಗಳನ್ನು ಅಮೃತ ಯೋಜನೆಯಲ್ಲಿ ಆಯ್ಕೆ ಮಾಡಲಾಗಿದ್ದು 350 ಲಕ್ಷ ರುಗಳನ್ನು ಬಿಡುಗಡೆ ಮಾಡಲಾಗಿದೆ. 372 ಕಾಮಗಾರಿಗಳನ್ನು ತೆಗೆದುಕೊಳ್ಳಲಾಗಿದೆ. ಹಾಸನ ಜಿಲ್ಲೆಯಲ್ಲಿ 4.3 ಲಕ್ಷ ಗ್ರಾಮೀಣ ಕುಟುಂಬಗಳಿದ್ದು ಮನೆ ಮನೆಗೆ ಗಂಗೆ ಯೋಜನೆಯಡಿ ಈವರೆಗೆ 4.33 ಲಕ್ಷ ಕುಟುಂಬಗಳಿಗೆ ನಳ ಸಂಪರ್ಕ ಕಲ್ಪಿಸಲು ಅನುಮೋದನೆಯಾಗಿದ್ದು ಕಾಮಗಾರಿಗಳು ವಿವಿಧ ಹಂತದಲ್ಲಿ ಪ್ರಗತಿಯಲ್ಲಿವೆ. ಈ ಯೋಜನೆಗೆ ಈವರೆಗೆ ಒಟ್ಟು 130 ಕೋಟಿ ವೆಚ್ಚವಾಗಿರುತ್ತದೆ. 2021-22ನೇ ಸಾಲಿನ ಬಸವ ಯೋಜನೆ, ಅಂಬೇಡ್ಕರ್ ಹೊಸ ಯೋಜನೆಯಡಿ 9,150 ಫಲಾನುಭವಿಗಳು ಆಯ್ಕೆಯ ಗುರಿಯನ್ನು ಸರ್ಕಾರದಿಂದ ನೀಡಲಾಗಿದೆ. ಜಿಲ್ಲೆಯಲ್ಲಿ ಈಗಾಗಲೇ ಬಯಲು ಬಹಿರ್ದೆಸೆ ಮುಕ್ತ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಲಾಗಿದ್ದು ಬಿಟ್ಟು ಹೋಗಿದ್ದ 3,843 ಕುಟುಂಬಗಳನ್ನು ಗುರುತಿಸಲಾಗಿದ್ದು ಇದರಲ್ಲಿ 3,575 ವೈಯಕ್ತಿಕ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ. ಘನತ್ಯಾಜ್ಯ ನಿರ್ವಹಣೆಗೆ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಒತ್ತನ್ನು ನೀಡಲಾಗಿದ್ದು 260 ಗ್ರಾಮ ಪಂಚಾಯಿತಿಗಳಲ್ಲಿ ವಿಸ್ತೃತ ಯೋಜನಾ ವರದಿಯನ್ನು ತಯಾರಿಸಲಾಗಿದೆ. ಇವುಗಳಲ್ಲಿ 167 ಘನತ್ಯಾಜ್ಯ ನಿರ್ವಹಣಾ ಘಟಕಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ನಿರ್ಮಿಸಲಾಗಿರುತ್ತದೆ. ಉಳಿದವುಗಳನ್ನು ಪ್ರಗತಿಯಲ್ಲಿದ್ದು ಗ್ರಾಮೀಣ ಸ್ವಚ್ಛತೆಗೆ ಆದ್ಯತೆ ನೀಡಲಾಗಿರುತ್ತದೆ. ಈ ಯೋಜನೆಯಡಿ 12.10 ಕೋಟಿ ಅನುದಾನ ನೀಡಲಾಗಿದ್ದು ಈವರೆಗೆ 9.76 ಕೋಟಿ ವೆಚ್ಚಪಡಿಸಲಾಗುತ್ತದೆ. ದ್ರವ ತ್ಯಾಜ್ಯ ನಿರ್ವಹಣೆ ಯೋಜನೆಯಡಿ ಜಿಲ್ಲೆಯಲ್ಲಿ 2,417 ಗ್ರಾಮಗಳ ಪೈಕಿ 2,341 ಗ್ರಾಮಗಳಿಗೆ ವಿಸ್ತೃತ ಯೋಜನಾ ವರದಿಯನ್ನು ತಯಾರಿಸಿ ಅನುಮೋದನೆ ಪಡೆದಿದ್ದು ಈಗಾಗಲೇ 293 ಗ್ರಾಮಗಳಲ್ಲಿ ಬೂತು ನೀರು ನಿರ್ವಹಣಾ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. ಜಿಲ್ಲೆಯ 267 ಗ್ರಾಮ ಪಂಚಾಯಿತಿಗಳಲ್ಲಿ ಆಟೋ ಟಿಪ್ಪರ್ಗಳನ್ನು ಒದಗಿಸಲಾಗಿದೆ. ಜಿಲ್ಲೆಯ 267 ಗ್ರಾಮ ಪಂಚಾಯಿತಿ ಒಕ್ಕೂಟಗಳಿಗೆ ಪ್ರತಿ ಒಕ್ಕೂಟದ ಸಾಮರ್ಥ್ಯ ಅನುಸಾರ ಈವರೆಗೆ 54.39 ಕೋಟಿ ಸಮುದಾಯ ಬಂಡವಾಳ ನಿಧಿನಾಗಿ ಅನುದಾನವನ್ನು ಬಿಡುಗಡೆ ಮಾಡಲಾಗಿರುತ್ತದೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಉಪಯೋಜನೆ 2022-23ನೇ ಸಾಲಿನಲ್ಲಿ ವಿವಿಧ ಇಲಾಖೆಗಳಿಗೆ ಪರಿಶಿಷ್ಟ ಜಾತಿ ಉಪಯೋಜನೆಯಡಿ ರು 19.66 ಕೋಟಿ ಹಾಗೂ ಪರಿಶಿಷ್ಟ ಪಂಗಡ ಉಪಯೋಜನೆಯಡಿ ರು 73.16 ಕೋಟಿ ಹಂಚಿಕೆ ಆಗಿರುತ್ತದೆ. ಇದುವರೆಗೆ ಶೇಕಡ 69ರಷ್ಟು ಪ್ರಗತಿ ಸಾಧಿಸಲಾಗಿದೆ. ಅಂತರ್ಜಾತಿ ಹಾಗೂ ಒಳಪಂಗಡ ವಿವಾಹದ 44 ದಂಪತಿಗಳಿಗೆ ರು 72 ಲಕ್ಷ ಪ್ರೋತ್ಸಾಹಧನ ಮಂಜೂರು ಮಾಡಲಾಗಿರುತ್ತದೆ. ಬಾಕಿ 137 ಅರ್ಜಿಗಳನ್ನು ಅನುಮೋದಿಸಿ ಹೆಚ್ಚುವರಿ ರು 3.3 ಕೋಟಿ ಬಿಡುಗಡೆಗೆ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಬಾಬು ಜಗಜೀವನ್ ರಾಮ್ ಅವರ ಹೆಸರಿನಲ್ಲಿ ಸ್ವಯಂ ಉದ್ಯೋಗ ಯೋಜನೆ
ಪ್ರತಿಯೊಂದು ಕ್ಷೇತ್ರದಲ್ಲಿ 100 ಪರಿಶಿಷ್ಟ ಜಾತಿ ಪಂಗಡದ ಯುವಕರಿಗೆ ಸ್ವಯಂ ಉದ್ಯೋಗ ನೀಡುವ ಯೋಜನೆಗೆ ಚಾಲನೆ ನೀಡಲಾಗಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಡ ಕುಟುಂಬಗಳಿಗೆ ಉಚಿತವಾಗಿ 75 ಯೂನಿಟ್ವರೆಗೆ ಉಚಿತ ವಿದ್ಯುತ್ ನೀಡುವ ಯೋಜನೆಯಡಿ ಸುಮಾರು 25 ಲಕ್ಷ ಫಲಾನುಭವಿಗಳೇ ಅನುಕೂಲವಾಗಲಿದೆ. ಇದಕ್ಕಾಗಿ 700 ಕೋಟಿ ಒದಗಿಸಲಾಗಿದೆ. ಕಾಫಿ ಬೆಳೆಗಾರರು ಬಳಸುವ 10 HP ಪಂಪ್ಸೆಟ್ಗಳ ವಿದ್ಯುತ್ ಶುಲ್ಕವನ್ನು ಸರ್ಕಾರ ಮರುತು ಪಾವತಿಸಲು ನಿರ್ಧರಿಸಿದ್ದು, ನೇರ ನಗದು ಪಾವತಿ ಮೂಲಕ ಬೆಳೆಗಾರರ ಅಕೌಂಟ್ಗಳಿಗೆ ಸಂದಾಯವಾಗಲಿದೆ. ಅರಣ್ಯ ಇಲಾಖೆ ವತಿಯಿಂದ ಆನೆ ಮಾನವ ಸಂಘರ್ಷ ತಡೆದು ಹೊಸದಾಗಿ 7 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಗುರಿ ಹೊಂದಲಾಗಿದೆ. 595 ಹೆಕ್ಟೇರ್ನಲ್ಲಿ ನೆಡತೋಪು ಬೆಳೆಸಲಾಗಿದ್ದು 2543 ಹೆಕ್ಟೇರ್ನಲ್ಲಿ ನೆಡತೋಪು ಘೋಷಣೆ ಮಾಡಲಾಗಿದೆ. 75,100 ಹೆಕ್ಟೇರ್ನಲ್ಲಿ ಸಸಿ ನೆಟ್ಟು ಬೆಳೆಸಲಾಗಿದೆ. ಸ್ವಾಮಿ ವಿವೇಕಾನಂದ ಯಶಸ್ವಿ ಯೋಜನೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ರಾಜ್ಯದ ಸುಮಾರು 28,000 ಗ್ರಾಮಗಳಲ್ಲಿ ತಲಾ ಒಂದು ವಿವೇಕಾನಂದ ಸ್ವಸಹಾಯ ಸಂಘಗಳನ್ನು ರಚಿಸಿ ಯುವಕರಿಗೆ ಆರ್ಥಿಕ ನೆರವು, ಬ್ಯಾಂಕ್ ವ್ಯವಸ್ಥೆ, ತರಬೇತಿ, ಉತ್ಪನ್ನಗಳಿಗೆ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸುವ ಯೋಜನೆ ಇದಾಗಿದ್ದು 5 ಲಕ್ಷ ಯುವಕರು ಸ್ವಯಂ ಉದ್ಯೋಗದಲ್ಲಿ ತೊಡಗುವ ಅವಕಾಶ ಕಲ್ಪಿಸಲಾಗುವುದು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ 1.50 ಕೋಟಿ ವೆಚ್ಚದಲ್ಲಿ ಹೊಸದಾಗಿ ಹೆಣ್ಣು ಮಕ್ಕಳ ಕ್ರೀಡಾ ವಸತಿ ನಿಲಯವು ನಿರ್ಮಾಣವಾಗುತ್ತಿದೆ. 5 ಕೋಟಿ ವೆಚ್ಚದಲ್ಲಿ ಜಿಲ್ಲಾ ಕ್ರೀಡಾಂಗಣಕ್ಕೆ ರಸ್ತೆ, ಚರಂಡಿ, ವಿದ್ಯುತ್ ದೀಪ, ಇತರೆ ಕಾಮಗಾರಿಗಳು ನಡೆಯುತ್ತವೆ. 8.25 ಕೋಟಿ ವೆಚ್ಚದಲ್ಲಿ ಖೇಲೋ ಇಂಡಿಯಾ ಅಡಿ 400 ಮೀಟರ್ ಸಿಂಥೆಟಿಕ್ ಟ್ರ್ಯಾಕ್ ಅನ್ನು ನಿರ್ಮಿಸಲಾಗುತ್ತದೆ. ಒಟ್ಟಾರೆ 14.50 ಕೋಟಿ ರು ವೆಚ್ಚದಲ್ಲಿ ಹೈಟೆಕ್ ಸ್ಟೇಡಿಯಂ ನಿರ್ಮಾಣವಾಗುತ್ತದೆ. ಲೋಕೋಪಯೋಗಿ ಇಲಾಖೆ ವತಿಯಿಂದ ರಾಜ್ಯ ಹೆದ್ದಾರಿ, ಜಿಲ್ಲಾ ಅಭಿವೃದ್ಧಿ ಹಾಗೂ ನವೀಕರಣ ಯೋಜನೆಯಡಿ 138.85 ಕಿಲೋಮೀಟರ್ ಅಭಿವೃದ್ಧಿಪಡಿಸಲು ಉದ್ದೇಶಿಸಿದ್ದು ಕಾಮಗಾರಿಗಳು ಪ್ರಗತಿಯಲ್ಲಿವೆ. ವಿಶೇಷ ಘಟಕ ಯೋಜನೆಯಡಿ 53.32 ಕಿಲೋಮೀಟರ್, ಗಿರಿಜನ ಉಪಯೋಜನೆಯಡಿ 10 ಕಿಲೋಮೀಟರ್ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಮಾಡಲಾಗುತ್ತಿದೆ. ಇದೇ ರೀತಿ ರಾಜ್ಯ ಹೆದ್ದಾರಿ ನಿರ್ವಹಣೆಯಲ್ಲೂ 845 ಕಿಲೋಮೀಟರ್ ಹಾಗೂ ಜಿಲ್ಲಾ ಮುಖ್ಯ ರಸ್ತೆ ನಿರ್ವಹಣೆ 3054 ಕಿಲೋಮೀಟರ್ ಉದ್ದದ ರಸ್ತೆ ಪರಿಗಣಿಸಿದ್ದು ಕ್ರಮವಹಿಸಲಾಗುತ್ತದೆ. ಹಾಸನ ನಗರದಲ್ಲಿ 10 ಕೋಟಿ ರು ವೆಚ್ಚದಲ್ಲಿ ಕೌಟುಂಬಿಕ ನ್ಯಾಯಾಲಯ ನಿರ್ಮಾಣ, 13 ಕೋಟಿ ವೆಚ್ಚದಲ್ಲಿ ಅರಸೀಕೆರೆ ತಾಲೂಕಿನಲ್ಲಿ ನ್ಯಾಯಾಲಯ ಸಂಕೀರ್ಣ, 10 ಕೋಟಿ ರು ವೆಚ್ಚದಲ್ಲಿ ಚನ್ನರಾಯಪಟ್ಟಣ ತಾಲೂಕು ನ್ಯಾಯಾಲಯ ಸಂಕೀರ್ಣ ಕಾಮಗಾರಿಗಳು ಪ್ರಗತಿಯಲ್ಲಿವೆ. ಅರಸೀಕೆರೆಯಲ್ಲಿ 58 ಕೋಟಿ ವೆಚ್ಚದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದೆ. 6.5 ಕೋಟಿ ವೆಚ್ಚದ ಹಾಸನ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ಕಾಲೇಜು ಸಂಸ್ಥೆಯ ಎಚ್ ಮಾದರಿ ನೂತನ ಕಟ್ಟಡ ನಿರ್ಮಾಣ ಪ್ರಗತಿಯಲ್ಲಿರುತ್ತದೆ. ಹಾಸನ ನಗರದಲ್ಲಿ 10 ಕೋಟಿ ರು ವೆಚ್ಚದಲ್ಲಿ ವಿಧಾನಸೌಧ ಕಟ್ಟಡ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದೆ. ಜಿಲ್ಲಾಡಳಿತ ಕಚೇರಿ ಸಂಕೀರ್ಣ ನಿರ್ಮಾಣ ಕಾಮಗಾರಿಗೆ ರು 10 ಕೋಟಿ ಅನುಮೋದನೆಗೊಂಡಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ. ಹಾಸನ ಜಿಲ್ಲಾ ಪೊಲೀಸ್ ಕಚೇರಿ ಹಾಗೂ ತಾಂತ್ರಿಕ ವಿಭಾಗವನ್ನು ಉನ್ನತೀಕರಿಸಲಾಗಿದೆ. ಜಿಲ್ಲೆಯ ವಿವಿಧೆಡೆ ಪೊಲೀಸ್ ಇಲಾಖೆಯ ನೂತನ ಕಟ್ಟಡಗಳನ್ನು ನಿರ್ಮಿಸಲಾಗುತ್ತದೆ. ಹಾಸನ ನಗರದಲ್ಲಿ ಪ್ರಮುಖ ಆಯಕಟ್ಟಿನ ಸ್ಥಳಗಳಿಗೆ ಜಿಲ್ಲಾ ಸುರಕ್ಷತಾ ನಿಧಿಯಿಂದ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಹಾಸನ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ, ಅಪರಾಧ ನಿಯಂತ್ರಣ ಹಾಗೂ ಸಾರ್ವಜನಿಕ ಆಸ್ತಿಪಾಸ್ತಿಗಳ ಸಂರಕ್ಷಣೆಯ ಸಂಬಂಧ ಪ್ರಮುಖ ಸ್ಥಳಗಳಲ್ಲಿ CCTV ಕಣ್ಗಾವಲು ಹಾಗೂ ಪ್ರತಿದಿನ ಗುಡ್ ಮಾರ್ನಿಂಗ್ ಬೀಟ್, ಬೀಟ್, ERSS 112 ಪೆಟ್ರೋಲಿಂಗ್ ಮತ್ತು ಪಿಕೆಟಿಂಗ್ ವ್ಯವಸ್ಥೆ, ಮತೀಯ ಗೂಂಡಾ ಮತ್ತು ರೌಡಿಗಳ ಮೇಲೆ ಕ್ರಮ, ಗಡೀಪಾರು ಮತ್ತು ಗೂಂಡಾ ಕಾಯ್ದೆ ಅಡಿಯಲ್ಲಿ ಕ್ರಮ ತೆಗೆದುಕೊಳ್ಳಲಾಗುತ್ತದೆ. ಸಾಮಾಜಿಕ ಜಾಲತಾಣಗಳಾದ ಇಂಟರ್ನೆಟ್, ಫೇಸ್ಬುಕ್, ವಾಟ್ಸಪ್, ಟ್ವಿಟರ್ ಮೇಲೆ ನಿಗಾ, ಮತೀಯ ಸಂಘಟನೆಗಳ ಚಟುವಟಿಕೆ ಮೇಲೆ ನಿಗಾವಹಿಸಿ ಕ್ರಮ ಕೈಗೊಳ್ಳಲಾಗುತ್ತಿದೆ. ಸಾಮಾಜಿಕ ಭದ್ರತಾ ಯೋಜನೆಯಡಿಯಲ್ಲಿ ಜಿಲ್ಲೆಯಲ್ಲಿ ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲರ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆ, ಮೈತ್ರಿ, ಮನಸ್ವಿನಿ ಯೋಜನೆಗಳು ಸೇರಿದಂತೆ ಹಾಗೂ ಆಸಿಡ್ ದಾಳಿಗೆ ಒಳಗಾದವರಿಗೆ ಮತ್ತು ಆತ್ಮಹತ್ಯೆ ಮಾಡಿಕೊಂಡ ರೈತರ ಕುಟುಂಬಕ್ಕೆ ಸಾಮಾಜಿಕ ಭದ್ರತಾ ಯೋಜನೆಯಡಿ ಒಟ್ಟಾರೆ 3.22 ಲಕ್ಷ ಮಂದಿಗೆ ಪಿಂಚಣಿ ಮಂಜೂರು ಮಾಡಲಾಗಿದೆ. ಹಾಸನ ಜಿಲ್ಲೆ 8 ನಗರ ಸ್ಥಳೀಯ ಸಂಸ್ಥೆಗಳಿಗೆ ಮುಖ್ಯಮಂತ್ರಿಗಳ ಸಣ್ಣ ಮತ್ತು ಮಧ್ಯಮ ಪಟ್ಟಣಗಳ ಸಮಗ್ರ ಅಭಿವೃದ್ಧಿ ಯೋಜನೆಯ ನಗರೋತ್ಥಾನ 3 ಮತ್ತು 4ನೇ ಹಂತದಲ್ಲಿ ರು 224 ಕೋಟಿ ಅನುದಾನ ಮಂಜೂರಾಗಿದ್ದು ಒಟ್ಟು 213 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಹಾಸನ ಜಿಲ್ಲೆಯ ಎಲ್ಲ 8 ನಗರ ಸ್ಥಳೀಯ ಸಂಸ್ಥೆಗಳಿಗೆ SFC ಮುಕ್ತ ನಿಧಿಯಡಿ 2021-22ನೇ ಸಾಲಿನಲ್ಲಿ 3.93 ಕೋಟಿ ಅನುದಾನ ಮಂಜೂರಾಗಿದ್ದು ಒಟ್ಟು 17 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. 22-23ನೇ ಸಾಲಿನಲ್ಲಿ 5.75 ಕೋಟಿ ಅನುದಾನ ಮಂಜೂರಾಗಿದ್ದು ಕ್ರಿಯಾ ಯೋಜನೆ ತಯಾರಿಸಲು ಕ್ರಮವಹಿಸಲಾಗಿದೆ. 8 ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ SFC ವಿಶೇಷ ನಿಧಿಯಡಿ 35 ಕೋಟಿ ರು ಅನುದಾನ ಮಂಜೂರಾಗಿದ್ದು 80 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. 15ನೇ ಹಣಕಾಸು ಯೋಜನೆಯಡಿ ಕಳೆದೆರಡು ಸಾಲುಗಳಲ್ಲಿ
28.77 ಕೋಟಿ ಮಂಜೂರಾಗಿದ್ದು 198 ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಇನ್ನೂ ಕೆಲವು ಕಾಮಗಾರಿಗಳು ಕ್ರಿಯಾಯೋಜನೆ ತಯಾರಾಗುತ್ತವೆ. ಹಾಸನ ಜಿಲ್ಲೆಯ ಎಲ್ಲ 8 ನಗರ ಸ್ಥಳೀಯ ಸಂಸ್ಥೆಗಳಿಗೆ ನಗರ ವಸತಿ ಯೋಜನೆಯಡಿ 2021ರಲ್ಲಿ 600 ಮನೆಗಳನ್ನು ನೀಡಲಾಗಿದ್ದು ಒಟ್ಟು 265 ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಮನೆ ನಿರ್ಮಾಣಕ್ಕೆ ಕ್ರಮವಹಿಸಿದೆ. ಅರಸೀಕೆರೆ ನಗರಸಭಾ ವ್ಯಾಪ್ತಿಯಲ್ಲಿ 1181 AHP ಮನೆಗಳು ನಿರ್ಮಾಣ ಮಾಡಲು ಅನುಮೋದನೆ ದೊರೆಯುತ್ತವೆ. 992 ಕಾಮಗಾರಿಗಳು ಪ್ರಗತಿಯಲ್ಲಿರುತ್ತವೆ. ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ವತಿಯಿಂದ ಜಿಲ್ಲೆಯಲ್ಲಿ ಶಿಶು ಅಭಿವೃದ್ಧಿ ಯೋಜನೆಯಡಿ 6 ತಿಂಗಳಿಂದ 6 ವರ್ಷದೊಳಗಿನ 83,500 ಮಕ್ಕಳು, 10,732 ಗರ್ಭಿಣಿಯರು, 10,529 ಬಾಣಂತಿಯರಿಗೆ ಹಾಲಿನ ಪುಡಿ, ಮೊಟ್ಟೆ, ಪೂರಕ ಪೌಷ್ಟಿಕ ಆಹಾರ ನೀಡಲಾಗುತ್ತಿದ್ದು ಇದಕ್ಕಾಗಿ 47 ಕೋಟಿ ರು ವೆಚ್ಚ ಮಾಡಲಾಗಿದೆ. 6,758 ಶ್ರೀಶಕ್ತಿ ಸ್ವಯಂ ಗುಂಪುಗಳಿಗೆ ತಲಾ 25,000 ಸುತ್ತು ನಿಧಿ ನೀಡಲಾಗಿದೆ. ಶ್ರೀ ಸಾಮರ್ಥ್ಯ ಯೋಜನೆ ಶ್ರೀಶಕ್ತಿ ಸಂಘಗಳು ಸ್ವಯಂ ಉದ್ಯೋಗ ಕೈಗೊಳ್ಳಲು ಉತ್ತೇಜನ ನೀಡುವ ನಿಟ್ಟಿನಲ್ಲಿ 1.5 ಲಕ್ಷ ರು ನೀಡುವ ಜೊತೆಗೆ ಸುಲಭವಾಗಿ ಸಾಲ ಸೌಲಭ್ಯ ಒದಗಿಸಲು ಆಧಾರ್, ಬ್ಯಾಂಕ್ ಜೋಡಣೆ, ತರಬೇತಿ, ಉತ್ಪನ್ನಗಳಿಗೆ ಮಾರುಕಟ್ಟೆ ಸೌಲಭ್ಯ ನೀಡುವ ಶ್ರೀ ಸಾಮರ್ಥ್ಯ ಯೋಜನೆಗೆ ಚಾಲನೆ ನೀಡಲಾಗಿದೆ. ಸುಮಾರು 5 ಲಕ್ಷ ಮಹಿಳೆಯರ ಸ್ವಾವಲಂಬನೆಗೆ N2N ನೆರವು ನೀಡಲಾಗುತ್ತದೆ. 325 ಶ್ರೀಶಕ್ತಿ ಸಂಘಗಳಿಗೆ, ಕಿರು ಉದ್ಯಮಿಗಳಿಗೆ 3.25 ಕೋಟಿ ಹಣ ಬಿಡುಗಡೆ ಮಾಡಲಾಗಿದೆ. ಮಾತೃ ವಂದನಾ ಯೋಜನೆಯಡಿ 51,888 ಫಲಾನುಭವಿಗಳಿಗೆ 21 ಕೋಟಿ ಪ್ರೋತ್ಸಾಹ ಧನ ಪಾವತಿಸಲಾಗಿದೆ. ಗೋವುಗಳ ಸಂರಕ್ಷಣೆಯಲ್ಲಿ ಜನ ಪಾಲುದಾರಿಕೆಯನ್ನು ಉತ್ತೇಜಿಸಲು ಪುಣ್ಯಕೋಟಿ ದತ್ತು ಯೋಜನೆ ಜಾರಿಗೆ ತರಲಾಗಿದೆ. ಈ ಯೋಜನೆಗೆ ಸಂಬಂಧಿಸಿದ ವೆಬ್ಸೈಟ್ನ ಲೋಕಾರ್ಪಣೆ ಮಾಡಿದ್ದು ಪ್ರತಿಯೊಬ್ಬ ವ್ಯಕ್ತಿಯು ವಾರ್ಷಿಕ 11,000 ರು ಪಾವತಿಸಿ ಒಂದು ಗೋವಿನ 1 ವರ್ಷದ ನಿರ್ವಹಣೆಯನ್ನು ಮಾಡಬಹುದಾಗಿದೆ. ಅವರೇ ಗೋವುಗಳನ್ನು ದತ್ತು ತೆಗೆದುಕೊಳ್ಳಬಹುದು ಅಥವಾ 11,000 ಮೊತ್ತ ಪಾವತಿಸದಲ್ಲಿ ಸರ್ಕಾರದ ಗೋಶಾಲೆಗಳೇ ಗೋವುಗಳ ರಕ್ಷಣೆಗೆ ಈ ಮೊತ್ತವನ್ನು ಬಳಸಲಾಗುವುದು. ಸಾರ್ವಜನಿಕರು ಜಿಲ್ಲೆಯಲ್ಲಿರುವ ಸರ್ಕಾರಿ ಮತ್ತು ಖಾಸಗಿ ಗೋಶಾಲೆಗಳಲ್ಲಿರುವ ಜಾನುವಾರು ದತ್ತು ಗೋಶಾಲೆಗಳಿಗೆ ದೇಣಿಗೆ, ಜಾನುವಾರುಗಳಿಗಾಗಿ ಮೇವು ಯೋಜನೆಯಡಿಗೆ ವಂತಿಗೆ ನೀಡಬಹುದಾಗಿದೆ. ಹಾಸನ ಜಿಲ್ಲೆಯಲ್ಲಿ ಸರ್ಕಾರದ ವತಿಯಿಂದ ಪುಣ್ಯಕೋಟಿ ಸರ್ಕಾರಿ ಗೋಶಾಲೆ ಅಮೃತ್ ಮಹಲ್ ಕಾವಲು, ಅಬ್ಬನಘಟ್ಟ, ಅರಸೀಕೆರೆ ತಾಲೂಕಿನಲ್ಲಿ ಪ್ರಾರಂಭಿಸಲಾಗಿದೆ. ಶ್ರೀ ಭಗವಾನ್ ಮಹಾವೀರ ಗೋಶಾಲೆ ಚಿಕ್ಕಾರಹಳ್ಳಿ, ಅರಸೀಕೆರೆ, ಕಸ್ತೂರ್ಬಾ ಗಾಂಧಿ ಗೋಶಾಲೆ ಅರಸೀಕೆರೆಯಲ್ಲಿ ಕಾರ್ಯನಿರ್ವಹಿಸುತ್ತವೆ. ಗೋಶಾಲೆಗಳಲ್ಲಿ ಒಟ್ಟು 402 ಗೋವುಗಳನ್ನು ನಿರ್ವಹಿಸಲಾಗಿರುತ್ತದೆ. ಹಾಸನ ಜಿಲ್ಲೆಯ 3 ಗೋಶಾಲೆಗಳು ಪುಣ್ಯಕೋಟಿ ಪೋರ್ಟಲ್ನಲ್ಲಿ ಲಭ್ಯವಿದ್ದು, ಪುಣ್ಯಕೋಟಿ ಸರ್ಕಾರಿ ಗೋಶಾಲೆಯಲ್ಲಿ ಈವರೆಗೆ ಸಾರ್ವಜನಿಕರಿಂದ 2,95,000 ದೇಣಿಗೆ ಸ್ವೀಕರಿಸಲಾಗಿದೆ. ಪ್ರವಾಸೋದ್ಯಮ ಅಭಿವೃದ್ಧಿ ಬೇಲೂರು, ಹಳೇಬೀಡು ದೇವಾಲಯಗಳನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳಿಗೆ ನಾಮನಿರ್ದೇಶನವಾಗಿರುವುದು ಸಂತಸದ ಸಂಗತಿ. ಇದಕ್ಕೆ ಪೂರಕವಾಗಿ ಬೇಲೂರು, ಹಳೇಬೀಡು, ಸೋಮನಾಥಪುರ ಈ ಪ್ರವಾಸಿ ತಾಣಗಳನ್ನು ಸರ್ಕ್ಯೂಟ್ ಯೋಜನೆಯಡಿಯಲ್ಲಿ ಅಭಿವೃದ್ಧಿಪಡಿಸಲು 22-23ನೇ ಸಾಲಿನ ಬಜೆಟ್ ಘೋಷಣೆಯಲ್ಲಿ 10 ಕೋಟಿ ರುಗಳಿಗೆ ಅನುಮೋದನೆ ನೀಡಲಾಗಿದೆ. ಸರ್ಕಾರ ವಿವಿಧ ಪ್ರವಾಸಿ ತಾಣಗಳಲ್ಲಿ ಒಟ್ಟಾರೆ 48 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯಾತ್ರಿ ನಿವಾಸ, ಡಾರ್ಮಿಟರಿ, ಶೌಚಾಲಯ ಕಟ್ಟಡ ನಿರ್ಮಾಣ, ಕುಡಿಯುವ ನೀರಿನ ಸೌಲಭ್ಯ, ರಸ್ತೆ ಉದ್ಯಾನವನ ನಿರ್ಮಾಣ, ವಾಹನ ನಿಲುಗಡೆ ಸ್ಥಳ ಮುಂತಾದ ಸೌಲಭ್ಯಗಳನ್ನು ಕಲ್ಪಿಸುವ 58 ಕಾಮಗಾರಿಗಳು ಹಂತ ಹಂತವಾಗಿ ಅನುಷ್ಠಾನಗೊಳಿಸಲಾಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನೆರವಿನಿಂದ ಜಿಲ್ಲೆಯಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತವೆ. ಈ ಸಂದರ್ಭದಲ್ಲಿ ತಾವೆಲ್ಲರೂ ದೇಶದ ಐಕ್ಯತೆ, ಸಮಗ್ರತೆಗಾಗಿ ಶ್ರಮಿಸೋಣ. ಹಿರಿಯರು ಗಳಿಸಿಕೊಟ್ಟ ಸ್ವಾತಂತ್ರ್ಯೋತ್ಸವವನ್ನು ಉಳಿಸಿ ದೇಶವನ್ನು ಬಲಿಷ್ಠಗೊಳಿಸೋಣ. ಇವತ್ತಿನ 75ನೇ ವರ್ಷದ ಅಮೃತ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಭಾಗಿಯಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೂ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಪ್ರೀತಿಯ ವಿದ್ಯಾರ್ಥಿನಿಯರಿಗೂ, ಪೋಷಕ ಬಂಧುಗಳು, ಜಿಲ್ಲೆಯ ಎಲ್ಲ ಸರ್ಕಾರಿ ನೌಕರರಿಗೂ, ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರುಗಳಿಗೂ ಮತ್ತೊಮ್ಮೆ ತಮ್ಮೆಲ್ಲರಿಗೂ 75ನೇ ವರ್ಷದ ಅಮೃತ ಮಹೋತ್ಸವದ ದಿನಾಚರಣೆಯ ಶುಭಾಶಯನ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭಾರತ್, ಜೈ ಕರ್ನಾಟಕ. ಮಾನ್ಯರೇ, ಸ್ವಾತಂತ್ರ್ಯ ದಿನಾಚರಣೆ ಕವಾಯತನ್ನು ಪ್ರಾರಂಭಿಸಲು ಅನುಮತಿ ಕೋರುತ್ತೇನೆ. DAR ಪೊಲೀಸ್, KSRP ಪಡೆ, ನಾಗರಿಕ ಪೊಲೀಸ್ ತಂಡ, ಮಹಿಳಾ ಪೊಲೀಸ್ ತಂಡ, ಗೃಹ ರಕ್ಷಕ ದಳ, ರೆಡ್ ಕ್ರಾಸ್, ನಗರದಲ್ಲಿನ SCC ತಂಡಗಳು, ಸ್ಕೌಟ್ ಅಂಡ್ ಗೈಡ್ಸ್, ಭಾರತ್ ಸೇವಾದಳ, ನಗರ ವ್ಯಾಪ್ತಿಯ ಪ್ರೌಢಶಾಲಾ ಹಾಗೂ ಹಿರಿಯ ಪ್ರಾಥಮಿಕ ಶಾಲಾ ಬಾಲಕ ಬಾಲಕಿಯರ ತಂಡಗಳಿಂದ ಒಳಗೊಂಡಂತಹ 44 ತಂಡಗಳಿಂದ
ರಾಷ್ಟ್ರಧ್ವಜಕ್ಕೆ ಗೌರವ ರಕ್ಷೆಯ ಪಥಸಂಚಲನೆಯು ಪರೇಡ್ ಕಮಾಂಡರ್ ಶ್ರೀ ಗಣೇಶ್ RPI DR ಹಾಸನ ಅವರ ನೇತೃತ್ವದಲ್ಲಿ ಶಿಸ್ತುಬದ್ಧವಾಗಿ ಪ್ರಾರಂಭವಾಗಿದ್ದು, ಮುಂಚೂಣಿಯಲ್ಲಿ KSRP 11ನೇ ಬೆಟಾಲಿಯನ್ ಹಾಸನ 1ನೇ ತಂಡ ಮಂಜಯ್ಯ ವೈ RSI ಅವರ ನೇತೃತ್ವದಲ್ಲಿ ಹಿಂಬಾಲಿಸಿದಂತೆ ದುರ್ಗಪ್ಪ H RSI ಅವರ ನೇತೃತ್ವದಲ್ಲಿ KSRP 11ನೇ ಬೆಟಾಲಿಯನ್ 2ನೇ ತಂಡ ರಾಷ್ಟ್ರಧ್ವಜಕ್ಕೆ ಗೌರವ ರಕ್ಷೆಯೊಂದಿಗೆ ಮುಂದೆ ಸಾಗಿದಂತೆ ಹಿಂಬಾಲಿಸಿ DAR ಪೊಲೀಸ್ ತಂಡ ಗುರುನಾಥ್ ಬಡಗೇರ RSI ಅವರ ನೇತೃತ್ವದಲ್ಲಿ ಹಿಂಬಾಲಿಸಿದಂತೆ ರಾಮಚಂದ್ರ PSI ಅವರ ನೇತೃತ್ವದಲ್ಲಿ ನಾಗರಿಕ ಪೊಲೀಸ್ 1ನೇ ತಂಡ ಹಿಂಬಾಲಿಸಿ ನಾಗರಿಕ ಪೊಲೀಸ್ 2ನೇ ತಂಡ ರಮೇಶ್ RSI ಅವರ ನೇತೃತ್ವದಲ್ಲಿ, ಹಾಗೆಯೇ ಮಹಿಳಾ ಪೊಲೀಸ್ ತಂಡ ಅಂಬಿಕಾ HK PSI ಅವರ ಮಹಿಳಾ PSI ಅವರ ನೇತೃತ್ವದಲ್ಲಿ ರಾಷ್ಟ್ರಧ್ವಜಕ್ಕೆ ಗೌರವ ರಕ್ಷಣೆ ಸಾಗ್ತಾ ಇದ್ದಾರೆ. ಹಿಂಬಾಲಿಸಿ DJ ಪ್ಲಟೂನ್ ಕಮಾಂಡರ್ ಗೃಹ ರಕ್ಷಕ ತಂಡ ಹಾಸನ, ಹಾಗೆ ಹಿಂಬಾಲಿಸಿ ಅಬಕಾರಿ ಇಲಾಖೆ ನಾಗರಾಜ್ S ESI ಇವರ ನೇತೃತ್ವದಲ್ಲಿ ಹಿಂಬಾಲಿಸಿ ಸಂತೋಷ್ ಕುಮಾರ್ HK ಅರಣ್ಯ ರಕ್ಷಕ ಇವರ ನೇತೃತ್ವದಲ್ಲಿ ಅರಣ್ಯ ಇಲಾಖೆ ತಂಡ ಹಾಸನ ಸಂದೇಶ್ SU ಅವರ ನೇತೃತ್ವದಲ್ಲಿ ಮುಂದುವರೆದಂತೆ ಕಾವ್ಯ SL JU ಅವರ ನೇತೃತ್ವದಲ್ಲಿ ಸರ್ಕಾರಿ ಮಹಿಳಾ ಕಾಲೇಜ್ ಸೀನಿಯರ್ ತಂಡ ಹಿಂಬಾಲಿಸಿದಂತೆ ವಿಜ್ಞಾನ ಕಾಲೇಜ್ ಹಾಸನ NCC ಸೀನಿಯರ್ ಬಾಲಕರು ಯಶವಂತ್ MS SU ಅವರ ನೇತೃತ್ವದಲ್ಲಿ ಈಗ ಮುಂದೆ ಸಾಗುತ್ತಾ ರಾಷ್ಟ್ರಧ್ವಜಕ್ಕೆ ಗೌರವ ರಕ್ಷೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಹಿಂಬಾಲಿಸಿದಂತೆ ವಿಕಾಸ್ P ಸಾರ್ಜೆಂಟ್ NCC ಬಾಯ್ಸ್ ಕಾಲೇಜ್ RC ರಸ್ತೆ ಈ ತಂಡ ರಾಷ್ಟ್ರಧ್ವಜಕ್ಕೆ ಗೌರವ ರಕ್ಷಣೆ ಮುಂದೆ ಸಾಗಿದಂತೆ ಸೆಂಟ್ ಜೋಸೆಫ್ ಹೈಸ್ಕೂಲ್ NCC ತಂಡ ಸಾದತ್ ಅಹಮದ್ HP ಇವರ ನೇತೃತ್ವದೊಂದಿಗೆ ಹಿಂಬಾಲಿಸಿ ದಾನಿಶ್ ಅವರ ನೇತೃತ್ವದಲ್ಲಿ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ವಿಭಜಿತ ತಂಡ ಹಾಸನ ರಸ್ತೆ ಭಾರತ್ ಸೇವಾದಳ ತಂಡ, ಹಾಗೆ ಹಿಂಬಾಲಿಸಿ ಬಸವರಾಜೇಂದ್ರ ಹೈಸ್ಕೂಲ್ ಭಾರತ್ ಸೇವಾದಳ ತಂಡ ಹರ್ಷಿತ್ ನೇತೃತ್ವದಲ್ಲಿ ಚಂದ್ರಶೇಖರ ಶ್ರೀ ಆದಿಚುಂಚನಗಿರಿ ಹೈಸ್ಕೂಲ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ತಂಡ ಈ ರಾಷ್ಟ್ರಧ್ವಜಕ್ಕೆ ಗೌರವ ರಕ್ಷೆಯೊಂದಿಗೆ ಮುಂದೆ ಸಾಗುತ್ತಾ ಇದೆ. ಹಿಂಬಾಲಿಸಿದಂತೆ ಸೆಂಟ್ ಫಿಲೋಮಿನಾ ಗೈಡ್ಸ್ ತಂಡ ಕವನ ಅವರ ನೇತೃತ್ವದಲ್ಲಿ, ಹಾಗೆಯೇ ಚಂದ್ರಶೇಖರ ಆದಿಚುಂಚನಗಿರಿ ಹೈಸ್ಕೂಲ್ ತಂಡ ಈಗ ಮುಂದೆ ಸಾಗ್ತಾ ಇದೆ. ಇದನ್ನು ಹಿಂಬಾಲಿಸಿ ಕವನ ಅವರ ನೇತೃತ್ವದಲ್ಲಿ ಸಂತ್ ಫಿಲೋಮಿನಾ ಗೈಡ್ಸ್ ತಂಡ ರಾಷ್ಟ್ರಧ್ವಜಕ್ಕೆ ಗೌರವ ರಕ್ಷೆಯನ್ನು ನೀಡ್ತಾ ಇದೆ. ಹಾಗೆ ಹಿಂಬಾಲಿಸಿದಂತೆ ರೆಡ್ ಕ್ರಾಸ್ ಸಂಸ್ಥೆ ಹಾಸನ ನಿತಿನ್ HB ಅವರ ನೇತೃತ್ವದಲ್ಲಿ ರಾಷ್ಟ್ರಧ್ವಜಕ್ಕೆ ಗೌರವ ರಕ್ಷೆಯನ್ನು ನೀಡುತ್ತಾ ಮುಂದೆ ಸಾಗ್ತಾ ಇದ್ದಾರೆ. ಹಿಂಬಾಲಿಸಿ ಭೂಮಿಕಾ S ಗೌಡ ವಿಜಯ ಹೈಸ್ಕೂಲ್ ತಂಡ, ಹಾಗೆ ಹೊಯ್ಸಳ ಪಬ್ಲಿಕ್ ಶಾಲೆ ಈಗ ಮುಂದೆ ಸಾಗ್ತಾ ಇದೆ. ವಿಜಯ ಹೈಸ್ಕೂಲ್ ಭೂಮಿಕಾ S ಗೌಡ ತಂಡ ಈಗ ಪರಿಗಣಿಸಿದೆ. ನಂತರದಲ್ಲಿ ಭೂಮಿಕಾ S ಗೌಡ ಹೊಯ್ಸಳ ಪಬ್ಲಿಕ್ ಸ್ಕೂಲ್ ಹೊಯ್ಸಳ ವೆಂಕಟೇಶ್ವರ ಇದೀಗ ಧ್ವಜ ಗೌರವ ರಕ್ಷೆಯಿಂದ ಮುಂದೆ ಸಾಗಿದಂತೆ ಹಿಂಬಾಲಿಸಿ ಮಂಜುನಾಥ್ ರವರ ನೇತೃತ್ವದಲ್ಲಿ ಯುನೈಟೆಡ್ ಹೈಸ್ಕೂಲ್ ತಂಡ ಯುನೈಟೆಡ್ ಹೈಸ್ಕೂಲ್ ತಂಡ ರಾಷ್ಟ್ರಧ್ವಜಕ್ಕೆ ಗೌರವ ರಕ್ಷೆಯನ್ನು ನೀಡಿ ಮುಂಸಾಗಿದಂತೆ ಹಿಂಬಾಲಿಸಿ ಶ್ರೀ ಅರವಿಂದ ಬ್ರಾಂಚ್ ಹೈಸ್ಕೂಲ್ RC ರಸ್ತೆ ಹಿತಶ್ರೀ ಡಿ ಅವರ ನೇತೃತ್ವದಲ್ಲಿ
ಅರವಿಂದ ಬ್ರಾಂಚ್ ಹೈಸ್ಕೂಲ್ ತಂಡ ರಾಷ್ಟ್ರಧ್ವಜಕ್ಕೆ ಗೌರವ ರಕ್ಷೆಯನ್ನು ಸಲ್ಲಿಸಿ ಮುಂದೆ ಸಾಗಿದಂತೆ ಹಿಂಬಾಲಿಸಿ ಸರ್ಕಾರಿ ಬಾಲಕಿಯರ ಬಾಲಮಂದಿರ ಅಶ್ವಿನಿ ಬಿ ಎಸ್ ಅವರ ನೇತೃತ್ವದಲ್ಲಿ CKS ಹಿಂಬಾಲಿಸಿ ಹಾಲಿಂಗ್ ಕ್ರಾಸ್ ಸಿಸ್ಟರ್ಸ್ ಹೈಸ್ಕೂಲ್ ಲಿಖಿತಾ RM ಅವರ ನೇತೃತ್ವದಲ್ಲಿ ರಾಷ್ಟ್ರಧ್ವಜಕ್ಕೆ ಗೌರವ ರಕ್ಷೆಯೊಂದಿಗೆ ಮುಂಸಾಗಿದಂತೆ ಹಿಂಬಾಲಿಸಿ ಉಜೈಫ್ ಖಾನ್ ಅವರ ನೇತೃತ್ವದಲ್ಲಿ ಶ್ರೀ ವೆಂಕಟೇಶ್ವರ ಹೈಸ್ಕೂಲ್ ತಂಡ ರಾಷ್ಟ್ರಧ್ವಜಕ್ಕೆ ಗೌರವ ರಕ್ಷೆಯನ್ನು ಸಲ್ಲಿಸುತ್ತಾ ಮುಂದೆ ಸಾಗ್ತಾ ಇದೆ. ಶ್ರೀ ವೆಂಕಟೇಶ್ವರ ಹೈಸ್ಕೂಲ್ ಉಜೈಫ್ ಖಾನ್ ರವರ ನೇತೃತ್ವದಲ್ಲಿ ಹಿಂಬಾಲಿಸಿ ಬಸವ ದರ್ಶನ್ ಡಿ ಅವರ ನೇತೃತ್ವದಲ್ಲಿ ಸಗೇಶಿಯಸ್ ಹೈಸ್ಕೂಲ್ ಅರವಿಂದ ಮೈನ್ ಸ್ಕೂಲ್ ಕುವೆಂಪು ನಗರ ರುಚಿತಾ ಅವರ ನೇತೃತ್ವದಲ್ಲಿ ಇದೀಗ ರಾಷ್ಟ್ರಧ್ವಜಕ್ಕೆ ಗೌರವ ರಕ್ಷೆಯನ್ನು ನೀಡಿ ಮುಂದೆ ಸಾಗಿದಂತೆ ಹಿಂಬಾಲಿಸಿ ಹಿತೇಶ್ HKS ಇಂಟರ್ನ್ಯಾಷನಲ್ ಹೈಸ್ಕೂಲ್ ಹಿತೇಶ್ ಅವರ ನೇತೃತ್ವದಲ್ಲಿ ರಾಷ್ಟ್ರಧ್ವಜಕ್ಕೆ ಗೌರವ ರಕ್ಷೆಯೊಂದಿಗೆ ಮುಂದೆ ಸಾಗಿದಂತೆ ಹಿಂಬಾಲಿಸಿ ನಿರೀಕ್ಷಾ HD ಅವರ ನೇತೃತ್ವದಲ್ಲಿ ಶ್ರೀ ರಾಮಕೃಷ್ಣ ವಿದ್ಯಾಲಯ ಬಾಲಕಿಯರ ಪ್ರೌಢಶಾಲೆ ಇವರಿಂದ ರಾಷ್ಟ್ರಧ್ವಜಕ್ಕೆ ಧ್ವಜ ಗೌರವ ರಕ್ಷೆಯ ಪದಚಲನೆಯನ್ನು ತಂದರೆ ಧನಲಕ್ಷ್ಮಿ ವಾಸವಿ ಇಂಗ್ಲಿಷ್ ಪ್ರೌಢಶಾಲೆಯಿಂದ ಮುಂದುವರೆದಂತೆ ಗೌರವ ರಕ್ಷೆಯ ಪದಚಲನೆ ಸಾಗ್ತಾ ಇದೆ. ಹಿಂಬಾಲಿಸಿ CKS ಬಾಲಕಿಯರ ಪ್ರೌಢಶಾಲೆ KR ಪುರಂ ಪ್ರತೀಕ್ಷಾ ಅವರ ನಾಯಕತ್ವದಲ್ಲಿ ರಾಷ್ಟ್ರಧ್ವಜಕ್ಕೆ ಗೌರವ ರಕ್ಷೆಯನ್ನು ಸಲ್ಲಿಸುತ್ತಾ ಮುಂಸಾಗಿದಂತೆ ವಿಜಯ್ ಅವರ ನೇತೃತ್ವದಲ್ಲಿ ವಿವೇಕಾನಂದ ಹೈಸ್ಕೂಲ್ ತಂಡ ರಾಷ್ಟ್ರಧ್ವಜಕ್ಕೆ ಗೌರವ ರಕ್ಷೆಯನ್ನು ಸಲ್ಲಿ ಮುಂಸಾಗಿಸ್ತಾ ಇದೆ. ಹಾಗೆಯೇ ಇದೀಗ ಬರ್ತಾ ಇದೆ ಟೈಮ್ಸ್ ಗುರುಕುಲ ಪ್ರೌಢಶಾಲೆ ಶ್ರೀ ಲಕ್ಷ್ಮಿ ಅವರ ನೇತೃತ್ವದಲ್ಲಿ ಧ್ವಜ ಗೌರವ ರಕ್ಷೆ ಪದಚಲನೆಯನ್ನು ಕೊಂಡೊಯ್ತಾ ಇದ್ದಾರೆ. ಹಿಂಬಾಲಿಸಿದಂತೆ ಹೇಮಲತಾ ಬ್ರಿಲಿಯಂಟ್ ಪಬ್ಲಿಕ್ ಸ್ಕೂಲ್ ಹೇಮಲತಾ ಅವರ ನೇತೃತ್ವದಲ್ಲಿ ಹಿಂಬಾಲಿಸಿ ಸೋನಿಯಾ ಟೈಮ್ಸ್ ಇಂಟರ್ನ್ಯಾಷನಲ್ ಹೈಸ್ಕೂಲ್ ತಂಡ ಧ್ವಜ ಗೌರವ ರಕ್ಷೆಯೊಂದಿಗೆ ಶಿಸ್ತುಬದ್ಧವಾಗಿ ಮುಂದೆ ಸಾಗಿದಂತೆ ಹಿಂಬಾಲಿಸಿ ಕಿರಣ್ ಪ್ರೌಢಶಾಲೆ ಭುವನ್ ಅವರ ನೇತೃತ್ವದಲ್ಲಿ ಕಿರಣ್ ಪ್ರೌಢಶಾಲೆ ರಾಷ್ಟ್ರಧ್ವಜಕ್ಕೆ ಗೌರವ ರಕ್ಷೆಯನ್ನು ನೀಡುತ್ತಾ ಮುಂದೆ ಸಾಗ್ತಾ ಇದೆ. ಹಿಂಬಾಲಿಸಿದಂತೆ ಸಂತ ಫಿಲೋಮಿನಾ ಬಾಲಕಿಯರ ಪ್ರೌಢಶಾಲೆ ಸಾನಿಕಾ ಅವರ ನೇತೃತ್ವದಲ್ಲಿ ರಾಷ್ಟ್ರಧ್ವಜಕ್ಕೆ ಶಿಸ್ತುಬದ್ಧ ಗೌರವ ರಕ್ಷೆಯನ್ನು ನೀಡುತ್ತಾ ಮುಂಸಾಗಿದಂತೆ ಹಿಂಬಾಲಿಸಿದ್ದಾರೆ. ವೇದಾಂತ್ ಎಮ್ಮಾರ್ ಟೈಮ್ಸ್ ಇಂಟರ್ನ್ಯಾಷನಲ್ ಪ್ರೈಮರಿ ಸ್ಕೂಲ್ ತಂಡ ಮುಂಸಾಗಿದಂತೆ ಹಿಂಬಾಲಿಸ್ತಾ ಇದ್ದಾರೆ. ಶ್ರೀ ಅರವಿಂದ ಪ್ರೈಮರಿ ಹೈಸ್ಕೂಲ್ ಕುವೆಂಪು ನಗರ ತಂಡದ ನಾಯಕಿ ಸಹನಾ ಅವರ ನೇತೃತ್ವದಲ್ಲಿ ಶ್ರೀ ಅರವಿಂದ ಪ್ರೈಮರಿ ಕುವೆಂಪು ನಗರ ಹಿಂಬಾಲಿಸಿದಂತೆ ಪ್ರತಿಜ್ಞಾ ಅವರ ನೇತೃತ್ವದಲ್ಲಿ ರಾಯಲ್ ಅಪೋಲೋ ಪ್ರೈಮರಿ ಸ್ಕೂಲ್ ತಂಡ ರಾಷ್ಟ್ರಧ್ವಜಕ್ಕೆ ಗೌರವ ರಕ್ಷೆಯನ್ನು ನೀಡಿ ಮುಂದೆ ಸಾಗ್ತಾ ಇದೆ. ಇಲ್ಲಿಯವರೆಗೆ ನಗರ ವ್ಯಾಪ್ತಿಯ ಪೊಲೀಸ್ ಇಲಾಖೆ ಹಾಗೆ ಮಹಿಳಾ ಪೊಲೀಸ್, ಗೃಹ ರಕ್ಷಕ ದಳ, NCC ಒಂದು ಫ್ರೇಮ್ ಡಿಲೀಟ್ ಮಾಡಲ್ಲ
ಹಲೋ, ದಯಮಾಡಿ ಇವೆಲ್ಲ ಸೈಡಿಗೆ ಬರಬೇಕು, ಸೈಡಿಗೆ ಬನ್ನಿ. ಸಾರ್ವಜನಿಕರು ಮಕ್ಕಳು ಸಹಕಾರ ಕೊಟ್ಟರೆ ಮುಂದಿನ ಕಾರ್ಯಕ್ರಮಗಳಿಗೆ ಬೇಗ ಅನುಕೂಲ ಆಗುತ್ತೆ. ಧನ್ಯವಾದಗಳು. ಮಕ್ಕಳಲ್ಲಿ ವೇದಿಕೆ ಮೇಲೆ ನಿಂತು ನೋಡ್ತಾರೆ, ಫೋಟೋ ತೆಗೀರಿ ಮಕ್ಕಳಿಗೆ. ನಮ್ಮ ಶಾಲಾ ಮಕ್ಕಳಿಂದ ಬೇಡಿಗಿರ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಇನ್ನೂ ಸಮಯ ಇದೆ. ಈಗ ವೇದಿಕೆ
ಗಮದನೆ 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 ತೋಂತನ ತನದರನ ತದಾರೆದನೆ ಹತ್ ಖ ಶ ಇತ್ ಜೋದಾನ್ಸುಕಿ ಇಟ್ಸ್ ನಿ ಸನ್ ಶಿ ಖ ರಕ್ ಸಚ್ ಹಚ್ ಖ ಶ ಇಟ್ಸ್ ಗದಾನ್ಸುಕಿ ಇಟ್ಸ್ ನಿ ಸನ್ ಶಿ ಘ ರಕ್ ಸಚ್ ಹಚ್ ಖ ಶ ಇಟ್ಸ್ ಯೋಕೋಸುಕಿ ಇಟ್ಸ್ ನಿ ಸನ್ ಶಿ ಘ ರಕ್ ಸಚ್ ಹಚ್ ಖ ಶ ಇಟ್ಸ್ ರೆನ್ಸುಕು ಚುದಾನ್ಸುಕಿ ಇಟ್ಸ್ ನಿ ಸನ್ ಶಿ ಘ ರಕ್ ಸಚ್ ಹಚ್ ಖ ಶ ಇಟ್ಸ್ ಜೋದಾನುಕೆ ಇಟ್ಸ್ ನಿ ಸನ್ ಶಿ ಘ ರಕ್ ಸಚ್ ಹಚ್ ಖ ಶ ಇಟ್ಸ್ ಚುದಾನುಕೆ ಇಟ್ಸ್ ನಿ ಸನ್ ಶಿ ಘ ರಕ್ ಸಚ್ ಹಚ್ ಖ ಶ ಇಟ್ಸ್ ಗದಾನುಕೆ ಇಟ್ಸ್ ನಿ ಸನ್ ಶಿ ಘ ರಕ್ ಸಚ್ ಹಚ್ ಖ ಶ ಇಟ್ಸ್ lift up it's ni san she gh rak sach hach k sh it's in a circle it's ni san she gh rak sach hach k sh it's megiri it's ni san she gh rak sach hach k sh it's re it's ni san she gh it's explain ಈಗ ನಿಮ್ಮ ರೈಟ್ ಹ್ಯಾಂಡಿಂದ ಸ್ಲ್ಯಾಪ್ ಮಾಡಿ ಇಟ್ಸ್ ನೆಕ್ಸ್ಟ್ ನಿಮ್ಮ ಲೆಫ್ಟ್ ಹ್ಯಾಂಡಿಂದ ಅವರು ಬ್ಲಾಕ್ ಮಾಡ್ತಾರೆ. ನೆಕ್ಸ್ಟ್ ನಿಮ್ಮ ರೈಟ್ ಲೆಗ್ನ ಫ್ರಂಟ್ ಇಡಿ. ನೀ ನಿಮ್ಮ ರೈಟ್ ಎಲ್ಬೋ ಇಂದ ಚಿನ್ನಿಗೆ ಅಟ್ಯಾಕ್ ಮಾಡಬೇಕು. ಹಿಂಗೆ ಚಿನ್ನಿಗೆ ಅಟ್ಯಾಕ್ ಮಾಡೋದ್ರಿಂದ ಅವ್ರ ಬ್ರೈನ್ಗೆ ಡೈರೆಕ್ಟಾಗಿ ಡ್ಯಾಮೇಜ್ ಆಗುತ್ತೆ. ಈವನ್ ಅದು ಡೆತ್ಗೆ ಕಾಸ್ ಮಾಡುತ್ತೆ ಮತ್ತು ಅವರು ಸಡನ್ನಾಗಿ ಅನ್ಕಾನ್ಷಿಯಸ್ ಆಗ್ತಾರೆ. ಇಟ್ಸ್ ಮುಂದಿನ ಒಂದು ಪ್ರದರ್ಶನದೊಂದಿಗೆ ಕರಾಟೆ ಪ್ರದರ್ಶನವನ್ನು ನಿಲ್ಲಿಸಿಕೊಳ್ಳಬೇಕು ಅಂತ ಹೇಳಿ ಆಯೋಜಕರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಈ ಪ್ರದರ್ಶನವನ್ನು ನೀಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಮೂಲಕ ಶುಭವನ್ನು ಕೋರ್ತಾ ಇದ್ದೇವೆ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನೊಬ್ರು ಅವರ ಎರಡು ಕೈಯಿಂದ ಫಸ್ಟ್ ಅದನ್ನ ಬಿಡಿಸ್ಕೋಬೇಕು. ಈಗ ಅವರ ಶೋಲ್ಡರ್ನ ಹೋಲ್ಡ್ ಮಾಡಿ ಅವರ ನೀಯಿಂದ ಸ್ಟೊಮಕಿಗೆ ಕಿಕ್ ಮಾಡಬೇಕು. ಸನ್ ಇಟ್ಸ್ ರೇ ಟರ್ನ್ ಫ್ರಂಟ್ ರೇ ಡಿಸ್ಪರ್ಸ್ ಜೊತೆಗೆ
ನಂತರದಲ್ಲಿ ನಮ್ಮ ಹೆಮ್ಮೆಯ ಕಿತ್ತೂರಿನ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧಿ. ನಮ್ಮ ಈ ಮಾತೃಭೂಮಿ ಪುಣ್ಯಭೂಮಿ, ಧರ್ಮಭೂಮಿ, ಕರ್ಮಭೂಮಿ ಎಂದೆಲ್ಲ ಕರೆಸಿಕೊಂಡಿದೆ. ಜೊತೆಗೆ ಕ್ಷಾತ್ರಭೂಮಿಯೂ ಹೌದು. ನೈಜ ದೇಶಭಕ್ತನ ಧಮನಿ ಧಮನಿಯಲ್ಲಿ ಕ್ಷಾತ್ರ ರಕ್ತದ ಹರಿವಿದೆ. ಬಾ ಎಂದು ಕರೆದವರ, ಮುದ್ದಾಡಿದವರ ಎದೆಗೆ ಒದ್ದವರು ಆ ಬ್ರಿಟಿಷರು. ನಾವು ಗಳಿಸಿದುದನ್ನ ಕಸಿದವರು. ನಮ್ಮವರನ್ನೇ ನಮ್ಮ ವಿರುದ್ಧ ಎತ್ತಿಕಟ್ಟಿ ಇಬ್ಬರನ್ನೂ ಬಡಿದು ಕೊಂದವರು. ಅಂತಹ ಕೃತಜ್ಞರನ್ನ ಬಡಿದೋಡಿಸುವ, ತಾಯಿ ನೆಲದ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ದೃಢ ಪ್ರತಿಜ್ಞರಾದ ನಮ್ಮ ಜನ, ಆಬಾಲ ವೃದ್ಧರೆಲ್ಲರೂ ತಾಯಿ ಭಾರತಿಗೆ ವೀರಪುತ್ರರ ಕೊರತೆ ಇಲ್ಲ ಎಂಬುದನ್ನು ಸಾಬೀತುಪಡಿಸಿದರು. ಅಸಂಖ್ಯ ಅಮರ್ತ್ಯ ವೀರಪುತ್ರರ ಕಷ್ಟ ಸಹಿಷ್ಣುತೆ, ತ್ಯಾಗದ ಪ್ರತೀಕವಾಗಿ ಪ್ರಬುದ್ಧ ಶುದ್ಧ ಭಾರತಿ ಆಂಗ್ಲರ ಆಡಳಿತ ಶೃಂಖಲೆಯಿಂದ ವಿಮುಕ್ತಳಾದಳು. 1780ರಷ್ಟು ಹಿಂದೆಯೇ ನಮ್ಮ ಪೂರ್ವಜರ ಮನದಲ್ಲಿ ಆಂತರ್ಯದಲ್ಲಿ ಬಿತ್ತಿದ್ದ ದಾಸ್ಯ ವಿಮುಕ್ತಿಯ ಬೀಜ 1857ರ ವೇಳೆಗೆ ಮೊಳೆತು ಮರವಾಗಿ ಕವಲೊಡೆದು ದೇಶದೆಲ್ಲೆಡೆ ತನ್ನ ವಿಮುಕ್ತಿ ಮಂತ್ರ ಫಲವನ್ನ ಬಿತ್ತರಿಸಿತು. ಈ ಮಹಾಸಂಗ್ರಾಮ ಸರಣಿಯಲ್ಲಿ ಹಾಸನ ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಾದರಪಡಿಸುತ್ತಿರುವ ಕಾರ್ಯಕ್ರಮ ಸ್ವಾತಂತ್ರ್ಯ ದುಂದುಭಿ, ಸ್ವಾತಂತ್ರ್ಯ ದುಂದುಭಿ. नमः स्वातन्त्र्यरूपाय देवाय परमात्मने यत्कटाक्षविलासेन लीयन्ते दैन्यराशयः प्रभवे सर्वविद्यानाम् आकरेऽखिलसम्पदाम् भारतेऽत्र निरातङ्का स्वराज्य श्रीर्विराजता स्वराज्य श्रीर्विराजता स्वराज्य श्रीर्विराजता ಭಾರತ ದೇಶದ ಹೆಮ್ಮೆಯ ಮಕ್ಕಳ ಕೇಳಿರಿ ಕಥೆಯನ್ನ, ನಮ್ಮ ಭಾರತ ಕಥೆಯನ್ನ. ದುಷ್ಟ ಆಂಗ್ಲರು ನಮ್ಮ ದೇಶವ ನುಂಗಿದ ಕಥೆಯನ್ನ, ಭಾರತ ದೇಶದ ವ್ಯಥೆಯನ್ನ. ಭಾರತ ದೇಶದ ಹೆಮ್ಮೆಯ ಮಕ್ಕಳ ಕೇಳಿರಿ ಕಥೆಯನ್ನ, ನಮ್ಮ ಭಾರತ ಕಥೆಯನ್ನ. ದುಷ್ಟ ಆಂಗ್ಲರು ನಮ್ಮ ದೇಶವ ನುಂಗಿದ ಕಥೆಯನ್ನ, ಭಾರತ ದೇಶದ ವ್ಯಥೆಯನ್ನ. ಕಡಿ ಹಿಡಿದು ಕಡಲಿನ ಆಚೆಯ ಜನಗಳು ಅವರು ತಾವು ಬಂದು ನಮ್ಮಯ ಹೊಟ್ಟೆಗೆ ಅನ್ನವ ನೀಡಿರಿ ಕಾಪಾಡಿರಿ ಎಂದು, ನಮ್ಮನ್ನು ಕಾಪಾಡಿರಿ ಎಂದು. ದೇಹಿಯಿಂದ ಜನಗಳು ಎಂದು ನಾವು ಕರುಣೆಯ ತೋರಿದೆವು, ನಮ್ಮ
ಭಾರತದ ಸಂಪತ್ತು ಕಣ್ಣನ್ನು ಕುಕ್ಕಿಸಿತು. ಭಾರತದ ಸಂಪತ್ತು ಕಣ್ಣನ್ನು ಕುಕ್ಕಿಸಿತು. ಮೋಸವ ಮಾಡಿ ದೋಚುವ ಆಸೆಯ ಮನದಲ್ಲಿ ಉಕ್ಕಿಸಿತು, ದುರಾಸೆ ಮನದಲ್ಲಿ ಉಕ್ಕಿಸಿತು. ಭಾರತ ದೇಶದ ಹೆಮ್ಮೆಯ ಮಕ್ಕಳ ಕೇಳಿರಿ ಕಥೆಯನ್ನ, ನಮ್ಮ ಭಾರತ ಕಥೆಯನ್ನ. ದುಷ್ಟ ಆಂಗ್ಲರು ನಮ್ಮ ದೇಶವ ನುಂಗಿದ ಕಥೆಯನ್ನ, ಭಾರತ ದೇಶದ ಕಥೆಯನ್ನ. Oh, what a rich country India is. ಈ ಸಂಪತ್ತನ್ನೆಲ್ಲ ನಮ್ಮ ದೇಶಕ್ಕೆ ಕೊಂಡೊಯ್ದರೆ ಎಷ್ಟು ಚೆನ್ನಾಗಿರುತ್ತದೆ. ಇಲ್ಲಿರೋ ರಾ ಮೆಟೀರಿಯಲ್ನೆಲ್ಲ ನಮ್ಮಲ್ಲಿಗೆ ಒಯ್ದು ಒಳ್ಳೆ ಪ್ರಾಡಕ್ಟ್ ರೆಡಿ ಮಾಡಿ ಮತ್ತೆ ಇದೇ ರಾಜ್ಯಕ್ಕೆ ಮಾರಿದರೆ ನಮ್ಮ ದೇಶಕ್ಕೆ ಎಷ್ಟು ಲಾಭ ಬರುತ್ತದೆ. ಇವರನ್ನು ಮೊದಲು ನಂಬಿಸೋಣ, ನಂತರ ಕೋಣನು ಚಾಚುತ್ತ ನಮ್ಮನೆ ಮೆಟ್ಟಿದರು, ಅವರು ನಮ್ಮನೆ ಮೆಟ್ಟಿದರು. ಅರಸರ ಮನದಲ್ಲಿ ಪ್ರಾಂತ ಮತಗಳ ಭೇದವ ಅವರು ಬಿತ್ತಿದರು. ಭಾವೈಕ್ಯತೆಯ ಸೂತ್ರವ ಹರಿದು ದೇಶವ ಮೆತ್ತಿದರು, ನಮ್ಮನ್ನು ಒಡೆದು ಆಳಿದರು. ತಕ್ಕಡಿ ನೆಪದಲ್ಲಿ ನಮ್ಮಲ್ಲಿ ತಂಗಿದರು, ತಕ್ಕಡಿ ನೆಪದಲ್ಲಿ ನಮ್ಮಲ್ಲಿ ತಂಗಿದರು. ಗುಂಡು ಗನ್ನು ತುಪಾಕಿ ತೋರಿಸಿ ದೇಶವ ನುಂಗಿದರು, ಭಾರತ ದೇಶವ ನುಂಗಿದರು. ಭಾರತ ದೇಶದ ಹೆಮ್ಮೆಯ ಮಕ್ಕಳ ಕೇಳಿರಿ ಕಥೆಯನ್ನ, ನಮ್ಮ ಭಾರತ ಕಥೆಯನ್ನ. ದುಷ್ಟ ಆಂಗ್ಲರು ನಮ್ಮ ದೇಶವ ನುಂಗಿದ ಕಥೆಯನ್ನ, ಭಾರತ ದೇಶದ ಕಥೆಯನ್ನ. ಹೇಳುವೆನು ಕೇಳಿರಣ್ಣ, ಭಾರತ ಕಥೆಯ ಹೇಳುವೆನು ಕೇಳಿರಣ್ಣ. ಹೇಳುವೆನು ಕೇಳಿರಮ್ಮ, ಭಾರತ ಕಥೆಯ ಹೇಳುವೆನು ಕೇಳಿರಮ್ಮ. ನಮ್ಮ ನೆಲವ ನುಂಗಲೆಂದು ವೆಲ್ಲೆಸ್ಲಿ ತಾನು ಬಂದ, ತಮ್ಮ ಸೈನ್ಯ ಸಾಕಲೆಂದು ಸೈನ್ಯ ಪದ್ಧತಿಯನ್ನು ತಂದ. ಕುರಿಯ ಕಾಯಲು ತೋಳದಿಂಡನು ತಂದು ಸಾಕಿದ ತೆರನೆಯಾಯಿತು. ನಮ್ಮ ಸೈನ್ಯದ ಕೂಳನೆಲ್ಲ ಆಂಗ್ಲ ಸೈನ್ಯವು ತಿಂದು ಹಾಕಿತು. ಆಂಗ್ಲ ಕಾಯ್ದೆ ಆಗ ಹೊಸತು ಸುತ್ತೋಲೆ ಹೊರಡಿಸಿತ್ತು. ಇದು ಬ್ರಿಟಿಷ್ ಸರ್ಕಾರದ ಹೊಸ ಕಾಯಿದೆ. ಭಾರತದ ಆಳರಸರು ತಮ್ಮ ಸೈನ್ಯದೊಡನೆ ಇಂತಿಷ್ಟು ಸಂಖ್ಯೆಯಲ್ಲಿ ಆಂಗ್ಲ ಸೈನ್ಯದ ತುಕಡಿಯನ್ನು ಇರಿಸಿಕೊಳ್ಳಬೇಕು. ಆ ಸೈನಿಕರ ಊಟ, ವಸತಿ, ಸಂಬಳ ಇತ್ಯಾದಿ ಖರ್ಚುಗಳನ್ನು ಆಳರಸರು ತಮ್ಮ ಸಂಸ್ಥಾನದ ಖರ್ಚಿನಲ್ಲಿಯೇ ಭರಿಸಬೇಕು. ಇದು ಕಂಪನಿ ಸರ್ಕಾರದ ಆದೇಶವಾಗಿದೆ. ತಂತ್ರಗಾರನು ಡಾಲ ಹೌಸಿ ಹೊಸತು ಮಾಡಿದ ಒಂದು ದತ್ತು ಪುತ್ರರ ಹಕ್ಕು ತೆಗೆದನು, ರಾಜ್ಯವೆಲ್ಲ ಕಂಪನಿ ಪಾಲು. ಮಕ್ಕಳಿಲ್ಲದ ರಾಜ್ಯವನ್ನು ನುಂಗಿ ಹಾಕುವ ಇವರ ರೂಲು. ಉಳಿದ ಎಲ್ಲ ರಾಜ್ಯಗಳಿಗೆ ತಂದು ಹಾಕಿತು ಹೊಸತುಗೋಳು. ಕೇಳ್ರಪ್ಪೋ ಕೇಳ್ರಿ, ಕೇಳ್ರಪ್ಪೋ ಕೇಳ್ರಿ, ಕಂಪನಿ ಸರ್ಕಾರದ ಹೊಸ ರೂಲು ಬಂದಿದೆ ಕೇಳ್ರಿ. ಮಕ್ಕಳಿಲ್ಲದ ರಾಜರಾರು,
ಇನ್ನು ಮುಂದೆ ದತ್ತು ಪುತ್ರರನ್ನು ಪಡೆಯುವ ಹಾಗಿಲ್ಲ. ಅವರ ಮರಣದ ನಂತರ ಆ ಸಂಸ್ಥಾನವು ಕಂಪನಿ ಆಡಳಿತಕ್ಕೆ ಒಳಪಡುತ್ತದೆ. ಈ ಆದೇಶ ಮೀರಿ ನಡೆದವರು ಕಂಪನಿ ಸರ್ಕಾರದ ವಿರೋಧವನ್ನು ಕಟ್ಟಿಕೊಳ್ಳಬೇಕಾಗುತ್ತದೆ. ಕೇಳ್ರಪ್ಪೋ ಕೇಳ್ರಿ. ಭಾರತ ಸಿಂಹಗಳು ಸತ್ತು ಹೋದವು ಎಂದು ಕಂಪನಿ ಬೀಗಿತ್ತು. ಕಿತ್ತೂರ ನಾಡಲಿ ಮಲಗಿದ ಸಿಂಹಿಣಿ ಎದ್ದು ಘರ್ಜನೆ ಮಾಡಿತ್ತು, ಎದ್ದು ಘರ್ಜನೆ ಮಾಡಿತ್ತು. ಆಂಗ್ಲರ ನೀತಿಗೆ ಮೋಸದ ಮಾತಿಗೆ, ಆಂಗ್ಲರ ನೀತಿಗೆ ಮೋಸದ ಮಾತಿಗೆ ಸೆಟ್ಟು ಹೊಡೆದಳು, ಎದ್ದು ನಿಂತಳು ಕಿತ್ತೂರ ರಾಣಿ ಚೆನ್ನಮ್ಮ, ಕಿತ್ತೂರ ರಾಣಿ ಚೆನ್ನಮ್ಮ. ಭಾರತ ದೇಶದ ಹೆಮ್ಮೆಯ ಮಕ್ಕಳೇ ಕೇಳಿರಿ ಕಥೆಯನ್ನ, ನಮ್ಮ ವೀರರ ಕಥೆಯನ್ನ. ಆಂಗ್ಲರು ನಿದ್ದೆಯ ಮರೆತು ನಿತ್ಯವು ನಡುಗಿದ ಕಥೆಯನ್ನ, ಕಿತ್ತೂರ ರಾಣಿಯ ಕಥೆಯನ್ನ. ಆ ದತ್ತು ಕಾಯ್ದೆ ತಾ ಮುರಿದು ರಾಣಿ ಪಡೆದಾಳು ಮಗನ ದತ್ತು. ಆ ದತ್ತು ಕಾಯ್ದೆ ತಾ ಮುರಿದು ರಾಣಿ ಪಡೆದಾಳು ಮಗನ ದತ್ತು. ಮುಖಭಂಗವಾಗಿತ್ಯ ಕರೆಯುತ್ತಾನು ಹೂಡ್ಯಾನು ಹೊಸತು ಗತ್ತು, ಹೂಡ್ಯಾನು ಹೊಸತು ಗತ್ತು, ಹೂಡ್ಯಾನು ಹೊಸತು ಗತ್ತು. ಕಿತ್ತೂರ ನಾಡ ಕಬಳಿಸುವ ನೆವದಿ ಹೊಸ ಕಾಯ್ದೆ ಬಂತು ಯಪ್ಪ, ಕಿತ್ತೂರ ನಾಡ ಕಬಳಿಸುವ ನೆವದಿ ಹೊಸ ಕಾಯ್ದೆ ಬಂತು ಯಪ್ಪ. ಕಿತ್ತೂರ ರಾಜ್ಯ ಆಂಗ್ಲರಿಗೆ ನಿರುತ ಕೊಡಬೇಕು ಕಾಣಿಕಪ್ಪ, ಕಿತ್ತೂರ ರಾಜ್ಯ ಆಂಗ್ಲರಿಗೆ ನಿರುತ ಕೊಡಬೇಕು ಕಾಣಿಕಪ್ಪ, ಕೊಡಬೇಕು ಕಾಣಿಕಪ್ಪ. ಆ ಕೆಂಪು ಮುಸಡಿತ್ಯ ಕರೆಯುತ್ತಾನು ಕಿತ್ತೂರಿನೊಳಗ ಬಂದ. ಚೆನ್ನಮ್ಮ ರಾಣಿ ಎದುರಲ್ಲಿ ನಿಂತು ಕೊಡಬೇಕು ಕಪ್ಪ ಎಂದ, ಕೊಡಬೇಕು ಕಪ್ಪ ಎಂದ. ಏನು, ನಾವು ನಿಮಗೆ ಕಪ್ಪ ಕೊಡಬೇಕೆ? ನಿಮಗೆ ಕಪ್ಪ ಕೊಡಲು ನೀವೇನು ನಮ್ಮ ನೆಂಟರೇ, ಇಷ್ಟರೇ, ಅಣ್ಣನೇ, ತಮ್ಮನೇ, ದಾಯಾದಿಗಳೇ? ನೀವೇನು ಉತ್ತೀರಾ, ಬಿತ್ತೀರಾ, ಹೊತ್ತು ಒಯ್ದಿರಾ? ಪರದೇಶದಿಂದ ಬಂದು ನಮ್ಮನ್ನು ಬೇಡಿಕೊಂಡು ಜಾಗವನ್ನು ಪಡೆದು ಬದುಕುತ್ತಿರುವ ನಿಮಗೆ ಭಾರತ ಮಾತೆಯ ಮಕ್ಕಳಾದ ನಾವೇಕೆ ಕೊಡಬೇಕು ಕಪ್ಪ? ನಾ ಕಪ್ಪ ಕೊಡಲು ಈ ರಾಜ್ಯವನ್ನು ಕಟ್ಟಿಹನಿ ನಿಮ್ಮ ಅಪ್ಪ, ನಾ ಕಪ್ಪ ಕೊಡಲು ಈ ರಾಜ್ಯವನ್ನು ಕಟ್ಟಿಹನಿ ನಿಮ್ಮ ಅಪ್ಪ. ಉತ್ತಿರುವಿರೇನು ಬಿತ್ತಿರುವಿರೇನು ನಿಮಗೇಕೆ ಕೊಡಲಿ ಕಪ್ಪ, ನಿಮಗೇಕೆ ಕೊಡಲಿ ಕಪ್ಪ? ಕರೆಯ ಮೂಗ ಕೊಯ್ದಂತ ಆತು ಅವಮಾನದಿಂದ ಹೋದ. ಹೊಡ ಮರಳಿ ದಂಡ ಕಟ್ಟಿಕೊಂಡು ಬಂದು ಯುದ್ಧವನ್ನು ಸಾರಿನಿಂದ, ಯುದ್ಧವನ್ನು ಸಾರಿನಿಂದ. ಆ ದತ್ತು ಮಗನ ಬೆನ್ನಿಗೆ ಕಟ್ಟಿ ಕತ್ತಿಯನ್ನು ಹಿಡಿದು ನಾರಿ, ಆ ದತ್ತು ಮಗನ ಬೆನ್ನಿಗೆ ಕಟ್ಟಿ ಕತ್ತಿಯನ್ನು ಹಿಡಿದು ನಾರಿ. ಚಿಣಿಕೋಲು ಚೆಂಡು ತಾನಾಡಿದಾಂಗ ತರಿದಾಳ ತಲೆಯ ಮಾರಿ, ತರಿದಾಳ ತಲೆಯ ಮಾರಿ. ರಾಣಿಯ ಸೈನ್ಯ ಒಗ್ಗಟ್ಟಿನಿಂದ ಮುತ್ತೈತ ವ್ಯೂಹದಂಗ, ರಾಣಿಯ ಸೈನ್ಯ ಒಗ್ಗಟ್ಟಿನಿಂದ ಮುತ್ತೈತ ವ್ಯೂಹದಂಗ. ಹುಲಿ ಹಿಂಡಿನೊಳಗ ಕುರಿ ಹಂಗ ಸಿಕ್ಕು ತ್ಯಾಕರೆಯು ಆದ ಮಂಗ, ತ್ಯಾಕರೆಯು ಆದ ಮಂಗ, ತ್ಯಾಕರೆಯು ಆದ ಮಂಗ, ತ್ಯಾಕರೆಯು ಆದ ಮಂಗ.
ಕೈಗೆ ಲಂಚ. ಕಿತ್ತೂರ ನಾಡ ಕೊನೆ ಮಟ್ಟ ಮುಗಿಸೆ ಹಾಕ್ಯಾರೋ ಹೊಸತು ಹೊಂಚ, ಹಾಕ್ಯಾರೋ ಹೊಸತು ಹೊಂಚ. ಏನೇನು ಆಸೆ ತೋರಿಸಿ ಅಮಗೆ ಕಳಿಸ್ಯಾರೋ ಮನವ ಒಲಿಸಿ, ನಡು ರಾತ್ರಿ ಹೋಗಿ ಗುಂಡಿನ ಮನೆಗೆ ಹಾಕ್ಯಾರೋ ಸಗಣಿ ಕಲಸಿ, ಹಾಕ್ಯಾರೋ ಸಗಣಿ ಕಲಸಿ. ಮರುದಿನವೇ ನಾಡ ಮುತ್ತೈತ ದಂಡ ಸುರಿದೈತ ಗುಂಡ ಮಳೆಯೋ. ಮರುದಿನವೇ ನಾಡ ಮುತ್ತೈತ ದಂಡು ಸುರಿದೈತ ಗುಂಡ ಮಳೆಯು. ಕಿತ್ತೂರ ಗುಂಡುಟ್ಟು ಸೆಂದು ಹೋಗಿ ಮಾಸೈತೋ ವೀರ ಕಳೆಯು, ಮಾಸೈತೋ ವೀರ ಕಳೆಯು. ಕಿತ್ತೂರ ಗಂಡು ತಾಬೆದರಿ ಆತು ಆಂಗ್ಲರ ಕೈ ಮೇಲೂ, ರಾಣಿಯ ಹಿಡಿದು ಬೆಳಗಾವಿ ಕೊಯ್ದು ಹಾಕ್ಯಾರೋ ಅಲ್ಲಿ ಜೈಲು, ಹಾಕ್ಯಾರೋ ಅಲ್ಲಿ ಜೈಲು, ಹಾಕ್ಯಾರೋ ಅಲ್ಲಿ ಜೈಲು. ಭಾರತ ದೇಶದ ಹೆಮ್ಮೆಯ ಮಕ್ಕಳೇ ಕೇಳಿರಿ ಕಥೆಯನ್ನ, ಕನ್ನಡ ವೀರನ ಕಥೆಯನ್ನ. ಸಂಗೊಳ್ಳಿ ಊರಾಗ ಬಂಡು ಎದ್ದಾನೋ ಹೆಸರು ರಾಯಣ್ಣ, ಅವನೇ ಸಂಗೊಳ್ಳಿ ರಾಯಣ್ಣ. ರಾಣಿಯ ಸುದ್ದಿಯು ಅವನಿಗೆ ತಿಳಿದು ಬೆಳಗಾವಿಗೆ ತಾ ಹೊರಟು ನಿಂತ. ಚೆನ್ನಮ್ಮ ತಾಯಿಯ ನೋಡಿ ಮರುಗಿದ ವೀರ ರಾಯಣ್ಣ, ಅನ್ಯಾಯ ಸಹಿಸಲು ತಾನೆಂದ. ಅಮ್ಮ ನಿನ್ನಯ ವ್ಯಥೆಯೆಂದು ಕೇಳಲು ಸಂಗೊಳ್ಳಿ ರಾಯಣ್ಣ, ಚೆನ್ನಮ್ಮ ತಾಯಿ ನೊಂದು ಹೇಳಿದಳು ಮನಸ್ಸಿನ ಭಾರವನ, ವೇದನೆ ತುಂಬಿದ ಮಾತನ್ನ. ಆಂಗ್ಲರ ಸಂಚಿಗೆ ಕಿತ್ತೂರು ಬಲಿಯಾಯ್ತು, ಆಂಗ್ಲರ ಸಂಚಿಗೆ ಕಿತ್ತೂರು ಬಲಿಯಾಯ್ತು. ವೀರ ವನಿತೆಯರು ವಿಧವೆಯರಾದರು, ಕಿತ್ತೂರ ಮಕ್ಕಳು ಇಂದು ಪರದೇಶಿಯಾದರು. ರಣವೀಳ್ಯ ನೀಡಮ್ಮ ನಾನಿಂದು ಮುನ್ನಡೆವೆ, ಈ ನೆಲದ ಹಾಲ್ರಿಣಕ್ಕೆ ಜೀವವನೆ ಕೊಡುವೆ. ಅರಸಮ್ಮ ಚೆನ್ನಮ್ಮ ನಾ ಹೋಗಿ ಬರುವೆ, ವೈರಿಗಳ ಹೆಡೆಮೆಟ್ಟಿ ಜಯವನ್ನೇ ತರುವೆ. ರಣವೀಳ್ಯ ನೀಡಮ್ಮ ನಾನಿಂದು ಮುನ್ನಡೆವೆ, ಈ ನೆಲದ ಹಾಲ್ರಿಣಕ್ಕೆ ಜೀವವನೆ ಕೊಡುವೆ. ಇದು ಶಾಂತಿ ತವರು ಕಿತ್ತೂರ ಧರೆಯು, ಕ್ರಾಂತಿ ಕಹಳೆಯ ದನಿಗೆ ಧಗಧಗಿಸೌರಿಯು. ಇದು ಶಾಂತಿ ತವರು ಕಿತ್ತೂರ ಧರೆಯು, ಕ್ರಾಂತಿ ಕಹಳೆಯ ದನಿಗೆ ಧಗಧಗಿಸೌರಿಯು. ಜಯವಿರದೆ ಬರೆ ನಮ್ಮ ಪ್ರಾಣವನ್ನೇ ಕೊಡುವೆ, ಈ ನಿನ್ನ ಮಡಿಲೊಳಗೆ ಮರು ಹುಟ್ಟು ಪಡೆವೆ. ಸಂಗೊಳ್ಳಿ ರಾಯಣ್ಣ ತಾ ಬೆಂಕಿಯಾಗ್ಯಾನು, ಆಂಗ್ಲರನ್ನು ಸದಬಡಿಯ ಸೈನ್ಯವನ್ನು ಕಟ್ಟ್ಯಾನೋ. ಸ್ಟೇಸನ್ನು ಸುಟ್ಟಾನು, ಪೊಲೀಸರ ಮೆಟ್ಟ್ಯಾನು, ಹುಡುಕಿ ಆಂಗ್ಲರಿಗೆ ಹೆಡೆಮುರಿಗೆ ಬಿಗಿದಾನೋ. ರಣವೀಳ್ಯ ನೀಡಮ್ಮ ನಾನಿಂದು ಮುನ್ನಡೆವೆ, ಈ ನೆಲದ ಹಾಲ್ರಿಣಕ್ಕೆ ಜೀವವನೆ ಕೊಡುವೆ. ಹುಡುಕಿ ಆಂಗ್ಲರು ತಾವು ದಣಿದು ನಿಂತಾರೋ, ಮುಂದಿನ ದಾರಿಯ ತಾವು ಕಾಣದಾಗ್ಯಾರು. ಹುಡುಕಿ ಆಂಗ್ಲರು ತಾವು ದಣಿದು ನಿಂತಾರೋ, ಮುಂದಿನ ದಾರಿಯ ತಾವು ಕಾಣದಾಗ್ಯಾರೋ. ಕಾಡಿನಲ್ಲಿ ನಾಡಿನಲ್ಲಿ ಹುಡುಕಿ ದಣಿದಾರೋ, ಏನೆಂದು ತಿಳಿಯದಲೆ ಕೈ ಕಟ್ಟಿ ಕುಂತಾರೋ. ರಾಯ ಸಂಗೊಳ್ಳಿ ರಾಯ, ರಾಯ ಸಂಗೊಳ್ಳಿ ರಾಯ, ರಾಯ ಸಂಗೊಳ್ಳಿ ರಾಯ, ರಾಯ ಸಂಗೊಳ್ಳಿ ರಾಯ. ಬೆಳಗಿನ ಜಾವದಿ ರಾಯಣ್ಣ ಮಲಗಿರೆ, ಕೈಯೊಳಗ ಕಡುಗ ಇಲ್ಲದಾಗ ಹೊಂಚಾಕಿ ಆಂಗ್ಲರು ಮೋಸದಿಂದ ವೀರರಾಯಣ್ಣನ ಹಿಡಿದಾರು, ವೀರರಾಯಣ್ಣನ ಹಿಡಿದಾರು.
ಜನಗಳೇ ಹೇಳುವೆ ನಾನು ಭಾರತ ಸ್ವಾತಂತ್ರ್ಯ ಚರಿತೆಯನ್ನ. ಹಲಗಲಿ ಬೇಡರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಾಡಿದ ಕಥೆಯನ್ನ, ಹೋರಾಡಿ ಮಾಡಿದ ಕಥೆಯನ್ನ. ಜನಗಳೇ ಹೇಳುವೆ ನಾನು ಭಾರತ ಸ್ವಾತಂತ್ರ್ಯ ಚರಿತೆಯನ್ನ. ಹಲಗಲಿ ಬೇಡರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಾಡಿದ ಕಥೆಯನ್ನ, ಹೋರಾಡಿ ಮಾಡಿದ ಕಥೆಯನ್ನ. ದುಷ್ಟ ಆಂಗ್ಲರ ಕೆಟ್ಟ ವರ್ತನೆಗೆ ಸಿಪಾಹಿ ದಂಗೆಯು ನಡೆದಿತ್ತು. ಆಂಗ್ಲರ ಆಜ್ಞೆಯ ಧಿಕ್ಕರಿಸುತ್ತಾ ಸೈನ್ಯವೇ ಅವರಿಗೆ ತಿರುಗಿತ್ತು, ಸೈನ್ಯವೇ ಅವರಿಗೆ ತಿರುಗಿತ್ತು. ಸಿಪಾಹಿ ದಂಗೆಗೆ ಹೆದರಿದ ಆಂಗ್ಲರು ಶಸ್ತ್ರಾಸ್ತ್ರ ಕಾಯ್ದೆಯ ತಂದಿಹರು. ಭಾರತ ದೇಶದ ಎಲ್ಲ ಜನತೆಗೆ ಶಸ್ತ್ರವ ತ್ಯಜಿಸಿ ಎಂದಿಹರು, ಶಸ್ತ್ರವ ತ್ಯಜಿಸಿ ಎಂದಿಹರು. ಕೇಳ್ರಪ್ಪೋ ಕೇಳ್ರಿ, ಕೇಳ್ರಪ್ಪೋ ಕೇಳ್ರಿ, ಇಂಗ್ಲಿಷ್ ಸರ್ಕಾರದ ಹೊಸ ಆಜ್ಞೆ ಬಂದೈತೆ ಕೇಳ್ರಿ. ಇನ್ನು ಮುಂದ ಭಾರತದ ಪ್ರಜೆಗಳು ಬಿಲ್ಲು, ಬಾಣ, ಬಾಕು, ಕೊಡ್ಲಿ, ಕುಡುಗೋಲು ಮುಂತಾದ ಅಸ್ತ್ರಗಳನ್ನ ಇಟ್ಕೊಳ್ಳುವಂಗಿಲ್ಲ. ಅಕಸ್ಮಾತ್ ಇಟ್ಕೊಂಡಿದ್ರ ಅಂಥವ್ರು ಬ್ರಿಟಿಷ್ ಸರ್ಕಾರದ ವಿರೋಧ ಕಟ್ಟಿಕೊಳ್ಬೇಕಾಗ್ತದಪ್ಪ, ಬ್ರಿಟಿಷ್ ಸರ್ಕಾರದ ವಿರೋಧ ಕಟ್ಟಿಕೊಳ್ಳಬೇಕಾಗ್ತದ. ಕೇಳ್ರಪ್ಪೋ ಕೇಳ್ರಿ, ಕೇಳ್ರಪ್ಪೋ ಕೇಳ್ರಿ. ವಿಜಯಪುರ ಜಿಲ್ಲೆ ಹಲಗಲಿ ಬೇಡರು ಶಸ್ತ್ರಾಸ್ತ್ರಗಳನ್ನು ಹೊಂದಿಹರು. ಬೇಡರ ಕುಲಕ್ಕೆ ಈ ಅಸ್ತ್ರಗಳು ಬಾಳುವೆ ಬದುಕು ಎಂದಿಹರು, ಬಾಳುವೆ ಬದುಕು ಎಂದಿಹರು. ಆಂಗ್ಲ ಅಧಿಕಾರಿ ಕೃಷ್ಣರಾಯನು ಆಯುಧ ಒಪ್ಪಿಸಿ ತನಗೆಂದ. ಒಪ್ಪಿಸದಿದ್ದರೆ ಆಂಗ್ಲರ ಗುಂಡಿಗೆ ಎದೆಯನ್ನು ಒಟ್ಟಿರಿ ನೀವೆಂದ, ಎದೆಯನ್ನು ಒಟ್ಟಿರಿ ನೀವೆಂದ. ಬೇಡರ ನಾಯಕ ಬಾಲಾಜಿ ನಿಂಬಾಕ ಧೈರ್ಯದ ಮುಂದೆ ತಾ ಬಂದ. ಆಯುಧ ಒಪ್ಪಿಸಿ ಹೇಡಿಗಳಾಗೆವು ಯುದ್ಧಕ್ಕೆ ಸಿದ್ಧರು ನಾವೆಂದ, ಯುದ್ಧಕ್ಕೆ ಸಿದ್ಧರು ನಾವೆಂದ. ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಾನ ತಂದನಾನ ತಂದನ್ನ ತಂದನಾನ ತಂದನ್ನ. ಹಲಕಾಲಿ ಬೇಡರು ನಾವು, ಕಾಡಿನ ಮಕ್ಕಳು ನಾವು, ಹಲಕಾಲಿ ಬೇಡರು ನಾವು, ಕಾಡಿನ ಮಕ್ಕಳು ನಾವು. ಶಸ್ತ್ರಾಸ್ತ್ರಗಳನ್ನೆಂದು ನಾವು ಕೊಡೆವು ಎಂದೆಂದು ನಮ್ಮ ದೇವರಾಣೆ ಇನ್ನೆಂದು. ಕೊಡಲಿ ಕುಡುಗೋಲು ಚೂಪಾದ ಕೋಲಿನ ಈಟಿ, ಕೊಡಲಿ ಕುಡುಗೋಲು ಚೂಪಾದ ಕೋಲಿನ ಈಟಿ. ಬಿಲ್ಲು ಬತ್ತಳಿಗೆ ಬಾಣಬಾಗು ತಂದನ್ನ ಎಲ್ಲ ನಮ್ಮಯ ದೇವರಣ್ಣ. ನೀ ಕೇಳೋ ಆಂಗ್ಲರ ಮರಿಯೇ ಶಸ್ತ್ರಗಳ ನೀಡೆವು ನಾವು, ನೀ ಕೇಳೋ ಆಂಗ್ಲರ ಮರಿಗೆ ಶಸ್ತ್ರಗಳ ನೀಡೆವು ನಾವು. ನಿನ್ನಯ ಊರಿಗೆ ನೀ ಮರಳೋ ತಂದನ್ನ ನಿನ್ನ ದೇಶ
ಕಾಡಿನ ಮಕ್ಕಳು ನಾವು, ಶಸ್ತ್ರಾಸ್ತ್ರಗಳನ್ನೆಂದು ನಾವು ಕೊಡೆವೋ ಎಂದೆಂದು ನಮ್ಮ ದೇವರಾಣೆ ಇನ್ನೆಂದು. ನೀ ಕೇಳೋ ಕೃಷ್ಣರಾಯ ಆಂಗ್ಲರ ಮರಿಯೇ ನೀನು, ನೀ ಕೇಳೋ ಕೃಷ್ಣರಾಯ ಆಂಗ್ಲರ ಮರಿಯ ನೀನು. ಭಾರತ ಪ್ರಜೆ ನೀ ನೆನಪಿರಲಿ ಕಂದನ್ನ, ನಿನಗೆ ನೆನಪಿರಲಿ ಕಂದನ್ನ. ನೀ ಹಿಂಗ ಹಠವನ್ನು ಮಾಡುತ್ತಾ ಕುಂತರ ಹಿಂಗ, ನೀ ಹಿಂಗ ಹಠವನ್ನು ಮಾಡುತ್ತಾ ಕುಂತರ ಹಿಂಗ. ನಿನ್ನಯ ರುಂಡವೇ ಉರುಳುವುದು ಕಂದನ್ನ, ರುಂಡ ಉರುಳುವುದು ಕಂದನ್ನ. ಹಲಗಾಲಿ ಬೇಡರು ನಾವು, ಕಾಡಿನ ಮಕ್ಕಳು ನಾವು, ಹಲಗಾಲಿ ಬೇಡರು ನಾವು, ಕಾಡಿನ ಮಕ್ಕಳು ನಾವು. ಶಸ್ತ್ರಾಸ್ತ್ರಗಳನ್ನೆಂದು ನಾವು ಕೊಡೆವೋ ಎಂದೆಂದು ನಮ್ಮ ದೇವರಾಣೆ ಇನ್ನೆಂದು. ವೈರಿಯ ಮೆಟ್ಟುವ ನಾವು, ದೇಶವ ಕಟ್ಟುವ ನಾವು, ವೈರಿಯ ಮೆಟ್ಟುವ ನಾವು, ದೇಶವ ಕಟ್ಟುವ ನಾವು. ಭಾರತ ಮಾನವ ಉಳಿಸುವೆವು ಕಂದನ್ನ, ನಮ್ಮ ತಾಯಿಯ ಕಂದನ್ನ. ಭಾರತ ಮಾತೆಗೆ ದೊರೆಯೇ ಪ್ರಾಣವನ್ನೇ ಕೊಡುವೆವು ನಾವು, ಭಾರತ ಮಾತೆಗೆ ದೊರೆಯೇ ಪ್ರಾಣವನ್ನೇ ಕೊಡುವೆವು ನಾವು. ಶಸ್ತ್ರಾಸ್ತ್ರಗಳನ್ನೆಂದು ನಾವು ಕೊಡೆವು ಕಂದನ್ನ, ಕೊಡೆವು ಎಂದೆಂದು ಕಂದನ್ನ. ಹಲಗಾಲಿ ಬೇಡರು ನಾವು, ಕಾಡಿನ ಮಕ್ಕಳು ನಾವು, ಹಲಗಾಲಿ ಬೇಡರು ನಾವು, ಕಾಡಿನ ಮಕ್ಕಳು ನಾವು. ಶಸ್ತ್ರಾಸ್ತ್ರಗಳನ್ನೆಂದು ನಾವು ಕೊಡೆವು ಎಂದೆಂದು ನಮ್ಮ ದೇವರಾಣೆ ಇನ್ನೆಂದು ನಮ್ಮ ದೇವರಾಣೆ ಇನ್ನೆಂದು ನಮ್ಮ ದೇವರಾಣೆ. ಏನ್ರಿ ಕೃಷ್ಣರಾಯರ, ನೀವು ಭಾರತದ ಪ್ರಜೆಯಾಗಿ ಆಯುಧಗಳನ್ನು ಒಪ್ಸಿ ಅಂತ ಹೇಳ್ತೀರಲ್ಲ, ನಾಚಿಕೆ ಆಗೋದಿಲ್ಲನ್ರಿ ನಿಮಗ? ನಾವು ಬ್ಯಾಡ್ರು, ಆಯುಧಗಳು ನಮ್ಮ ದೇವ್ರು. ಆಯುಧ ಒಪ್ಸೋದು ಒಂದ, ನಮ್ಮ ದೇವರನ್ನ ಒಪ್ಸೋದು ಒಂದ. ಕಾಡಿನಾಗ ಮೊಲ, ಜಿಂಕಿ, ಹುಲಿ ಹೊಡೆಯೋ ನಮ್ಮ ಆಯುಧಗಳು ಇನ್ನು ಮುಂದ ಇಂಗ್ಲಿಷರ್ ನರಿ ನಾಯಿಗಳನ್ನು ಹೊಡಿತಾವ್. ನಮ್ಮ ಪ್ರಾಣ ಹೋಗೋದಾದ್ರ ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋಗ್ಲಿ. ನಾವು ಯಾವ ಕಾರಣಕ್ಕೂ ಆಯುಧ ಒಪ್ಸೋದಿಲ್ಲ, ನಾವು ಯಾವ ಕಾರಣಕ್ಕೂ ಆಯುಧ ಒಪ್ಸೋದಿಲ್ಲ. ಹೋಗಿ ಹೇಳ್ರ ನಿಮ್ಮ ಕೆಂಪು ಮೂತಿ ಸಾಹೇಬಗ, ಗಂಡಸಾದ್ರ ನಮ್ಮ ಎದುರು ಬಂದು ನಿಲ್ಲಲಿ. ಹೇಳ್ರಲೇ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಹಲಗಲಿ ಬೇಡರಿಗೆ, ಹಲಗಲಿ ಬೇಡರಿಗೆ. ಬೇಡರ ಪಡೆಯ ಧೈರ್ಯವ ಕಂಡು ಕೃಷ್ಣರಾಯನು ನಡುಗಿದನು. ಆಂಗ್ಲ ಸೈನ್ಯಕ್ಕೆ ಸುದ್ದಿಯ ಮುಟ್ಟಿಸಿ ಯುದ್ಧಕ್ಕೆ ಸೂಚನೆ ನೀಡಿದನು, ಯುದ್ಧಕ್ಕೆ ಸೂಚನೆ ನೀಡಿದನು. ಕರ್ನಲ್ ಸೆಟ್ಟಂ ಮಾಲ್ಯಂ ಸೇರಿ ಬೇಡರ ಮೇಲೆ ಎರಗಿದರು. ಸಾವಿರ ಸಾವಿರ ಯೋಧರು ಬಂದರು, ಗುಂಡಿನ ಮೊಳಗೆನು ಸುರಿಸಿದರು, ಗುಂಡಿನ ಮೊಳಗೆನು ಸುರಿಸಿದರು. ಬಿಲ್ಲು ಬಾಣ ಕತ್ತಿಯ ಹಿಡಿದು ಬೇಡರು ತಾ ಹೋರಾಡಿದರು. ಆಂಗ್ಲ ಸೈನಿಕರ ತಲೆಗಳ ತರಿದು ಅವರಿಗೆ ಹಾನಿಯ ಮಾಡಿದರು, ಅವರಿಗೆ ಹಾನಿಯ ಮಾಡಿದರು. ಸಿಟ್ಟಿಗೆ ಎದ್ದು ಕರ್ನಲ್ ಸೆಟ್ಟನ್ ಹಳ್ಳಿ
ಬಾಳಿಗೆ ಬೆಂಕಿಯ ತಾನಿಟ್ಟ ಮಹಿಳೆ ಮಕ್ಕಳು ದನಕರು ಎನ್ನದೆ ಪೂರ್ತಿ ಹಳ್ಳಿಯ ತಾ ಸುಟ್ಟ ಪೂರ್ತಿ ಹಳ್ಳಿಯ ತಾ ಸುಟ್ಟ ಭಾರತ ದೇಶದ ಸ್ವತಂತ್ರಕ್ಕಾಗಿ ಬೇಡರು ತಾ ಹೋರಾಡಿದರು ಹೆಂಡತಿ ಮಕ್ಕಳು ದನಕರು ಸಹಿತ ದೇಶಕ್ಕೆ ಆಹುತಿ ನೀಡಿದರು ದೇಶಕ್ಕೆ ಆಹುತಿ ನೀಡಿದರು ಗೆಳಗೆ ಹೇಳುವೆನು ನಾನು ಸ್ವಾತಂತ್ರ್ಯ ಗೀತೆಯನ್ನ ಶಿವಪುರದಿ ನಡೆದ ಧ್ವಜ ಸತ್ಯಾಗ್ರಹದ ಮಜಕೂರ ಘಟನೆಗೆನ್ನ ಆ ಮಂಡ್ಯ ಜಿಲ್ಲೆ ಶಿವಪುರದ ಒಳಗ ಸೇರಿತ್ತು ಕಾಂಗ್ರೆಸ್ ಸಭೆಯು ಆಕಾಶದಲ್ಲಿ ತಾ ಮೇಲೆಗೇರಿ ಹಾರಿಸಲುಗಿತ್ತು ಧ್ವಜವು ಭಾರತದ ಧ್ವಜವ ಏರಿಸಲು ಅಲ್ಲಿ ನಿಷೇಧಾಜ್ಞೆ ಇತ್ತು ಧ್ವಜಾರೋಹಣವ ತಡೆಯಲೆಂದೇ ಪೊಲೀಸು ಅಲ್ಲಿ ಬಂತು ಅಧ್ಯಕ್ಷ ಸಿದ್ದಲಿಂಗಯ್ಯನವರು ಮೆರವಣಿಗೆಯಲ್ಲಿ ಬಂದ್ರು ಪೊಲೀಸು ಮಧ್ಯೆ ಏರಿಸಿ ಧ್ವಜವ ವಂದನೆಯ ಸಲ್ಲಿಸಿ ನಿಂದ್ರು ಭಾರತದ ಧ್ವಜವು ಏರಿದ್ದ ಕಂಡು ಪೊಲೀಸು ಮುಂದೆ ಬಂದ ಅಧ್ಯಕ್ಷರೊಡನೆ ಉಳಿದವರ ಹಿಡಿದು ಜೈಲಿಗೆ ಕಳಿಸಿ ಎಂದ ನೀ ಕೇಳು ಗೆಳಗೆ ಹೇಳುವೆನು ನಾನು ಸ್ವಾತಂತ್ರ್ಯ ಗೀತೆಗೆನ್ನ ಸ್ವಾತಂತ್ರ್ಯಕ್ಕಾಗಿ ಕನ್ನಡದ ಜನರ ಹೋರಾಟ ಗಾಥೆಗೆನ್ನ ಗೌರಿಬಿದನೂರು ವಿದುರಾಶ್ವತ್ಥದಿ ನಡೆದಿತ್ತು ದನದ ಜಾತ್ರೆಯ ಜನರ ಸೇರಿಸಿಕೊಂಡು ನಡೆದಿತ್ತು ದೇಶಗಾತ್ರೆ ನಿಷೇಧಾಜ್ಞೆ ಲೆಕ್ಕಿಸದೆ ಧ್ವಜವು ನಡೆದಿತ್ತು ಮುಂದೆ ಮುಂದೆ ಕರಪತ್ರ ಹಂಚಿ ಧಿಕ್ಕಾರ ಕೂಗಿ ನಡೆದಿಹರು ಮಂದಿ ಹಿಂದೆ ಬ್ರಿಟಿಷ್ ಆಡಳಿತಕ್ಕೆ ಅನುಮಾನ ಬಂದು ಪೊಲೀಸು ಮಂದಿ ನಡೆದಾರೋ ಹಿಂದು ಮುಂದು ಧ್ವಜವನ್ನು ಹಿಡಿದು ತಾ ನಡೆವ ಜನರ ಹಿಡಿದಾರೋ ಮುಂದೆ ಬಂದು ಕೆರಳಿದ ಜನರು ಪೊಲೀಸರನ್ನ ಹೊಡೆದಾರೋ ಸುತ್ತಮುತ್ತಿ ಪೊಲೀಸು ಕೆರಳಿ ಹೊಡೆದಾರೋ ಗುಂಡು ಬಂದೂಕುಗಳನ್ನು ಎತ್ತಿ ಬಂದೂಕಿನಿಂದ ಗುಂಡುಗಳು ಸಿಡಿದು ಬಡಿದಾವ ಬೆಂಕಿ ಉಗುಳಿ ಭಾರತ ಮಾತೆಗೆ ಜೈ ಎನ್ನುತ್ತ ಬಿದ್ದಾವು ಹೆಣಗಳುರುಳಿ ಭಾರತ ದೇಶದ ಹೆಮ್ಮೆಯ ಮಕ್ಕಳ ಕೇಳಿರಿ ಕಥೆಯನ್ನ ನಮ್ಮ ವೀರರ ಕಥೆಯನ್ನ ಯುಕ್ತಿವಂತ ಆ ಸುಭಾಷ್ ಚಂದ್ರನ ಹೆಮ್ಮೆಯ ಕಥೆಯನ್ನ ಸೈನ್ಯವ ಕಟ್ಟಿದ ಕಥೆಯನ್ನ ಚಂದ್ರ ಬಂದಾನೋ
ಬಂದಾನು ಚಂದ್ರ ಬಂದ ಬೆಳದಿಂಗಳ ತಂದಾನು ಭವ್ಯ ಭಾರತದ ಭವಿಷ್ಯ ಬರೆಯುವ ನಾಯಕ ಬಂದಾನು ಸುಭಾಷ್ ಚಂದ್ರ ಬಂದಾನು ಸುಭಾಷ್ ಚಂದ್ರ ಬಂದಾನು ಶಾಂತಿ ತಂತ್ರವ ದೂಡಿತಾನು ಕ್ರಾಂತಿ ಮೂಡಿ ಮಾಡಿ ಶಾಂತಿ ತಂತ್ರವ ದೂಡಿತಾನು ಕ್ರಾಂತಿ ಮೂಡಿ ಮಾಡಿ ದೇಶ ದೇಶಗಳ ಸೈನ್ಯ ಕೂಡಿಸಿದ ಸ್ನೇಹವನ್ನು ಮಾಡಿ ಅವರ ಸ್ನೇಹವನ್ನು ಮಾಡಿ ಅವರ ಸ್ನೇಹವನ್ನು ಮಾಡಿ ದೇಶ ಬಾಂಧವರೇ, ನೀವು ನನಗೆ ಒಂದು ಹನಿ ರಕ್ತವನ್ನು ನೀಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡಿಸುತ್ತೇನೆ. ಭಾರತ ದೇಶ ಸ್ವತಂತ್ರ ದೇಶವಾಗಬೇಕಾದರೆ ನಾವೆಲ್ಲರೂ ಒಗ್ಗಟ್ಟಾಗಿ ಒಬ್ಬೊಬ್ಬರು ಒಬ್ಬೊಬ್ಬ ಸೈನಿಕನಾಗಿ ಒಂದು ಸೈನ್ಯವಾಗಿ ಹೋರಾಡಬೇಕು. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಗುಂಡು ಗನ್ನಿಗೆ ಗುಂಡು ಗನ್ನಿನ ಉತ್ತರವನಿ ನೀಡಿ ಗುಂಡು ಗನ್ನಿಗೆ ಗುಂಡು ಗನ್ನಿನ ಉತ್ತರವನಿ ನೀಡಿ ಹಗಲು ರಾತ್ರಿ ದುಸ್ವಪ್ನದಂತೆ ಇಂಗ್ಲಿಷರನ್ನು ಕಾಡಿ ಇಂಗ್ಲಿಷರನ್ನು ಕಾಡಿ ಸೈನ್ಯವನ್ನು ಕಟ್ಟಿ ಆಂಗ್ಲರನ್ನು ಮೆಟ್ಟಿ ನಿನ್ನ ಕುಳಿದ ವೀರ ಯೋಧ ಸೈನ್ಯವನ್ನು ಕಟ್ಟಿ ಆಂಗ್ಲರನ್ನು ಮೆಟ್ಟಿ ನಿನ್ನ ಕುಳಿದ ವೀರ ಯೋಧ ಮಹಾವೀರನಾಗಿ ಬೆಳೆವಂತ ಸಮಯದಲ್ಲಿ ಕಣ್ಮರೆಯೇ ಆದ ಆ ಸುಭಾಷ್ ಚಂದ್ರ ನೋಡ ಕಣ್ಮರೆಯೇ ಆಗಿ ಹೋದ. ಧರಣಿ ಮಂಡಲ ಮಧ್ಯದೊಳಗೆ ಭವ್ಯ ಭಾರತ ದೇಶದೊಳಗೆ ನಡೆದ ಶಾಂತಿ ಕ್ರಾಂತಿ ಕಥೆಯನ್ನು ಇಂದು ಹಾಡುವೆ ಕೇಳಿರಿ. ಮೋಹನದಾಸ ಗಾಂಧಿ ಬಂದ ಶಾಂತಿ ಮಂತ್ರವ ಜೊತೆಗೆ ತಂದ ಜಗದಿ ಹರಿದ ರಕುತ ನದಿಯನ್ನು ಕಂಡು ಮನದಿ ಮರುಗಿದ. ಕೋಪ ದ್ವೇಷ ಹಿಂಸೆಯಿಂದ ನೋವು ಅಲ್ಲದೆ ಬೇರೆ ಇಲ್ಲ ಸತ್ಯ ಶಾಂತಿಯ ಬಿತ್ತಿ ಬೆಳೆಯಿರಿ ಜಗವ ಗೆಲ್ಲಿರಿ ಎಂದನು. ಸ್ವದೇಶೀಯ ವಸ್ತು ಚಳುವಳಿ ಅಸಹಕಾರ ಉಪವಾಸ ಸತ್ಯಾಗ್ರಹದ ತಂತ್ರ ಸಾಕು ಸ್ವಾತಂತ್ರ್ಯವ ಪಡೆಯಲು. ಚರಕ ಬಂದಿತು ನೂಲು ಬಂದಿತು ಊರ ತುಂಬಾ ತಕಲಿ ತಿರುಗಿತು ನಮ್ಮ ದೇಶದಿ ಬೆಳೆದ ಹತ್ತಿಯ ನಾವೇ ಬಳಸಿ ನಿಂತೆವು. ಭಾರತ ದೇಶಕ್ಕೆ ದೊರೆತ ಸ್ವಾತಂತ್ರ್ಯವನ್ನು ಸಾರುವ ಕಥೆಯಿದು ಭಾರತ ದೇಶಕ್ಕೆ ದೊರೆತ ಸ್ವಾತಂತ್ರ್ಯವನ್ನು ಸಾರುವ ಕಥೆಯಿದು. ಖನಿಜ ಕಬ್ಬು ಹತ್ತಿ ಭತ್ತ ಹೊರಗೆ ಹೋಗದೆ ಇಲ್ಲೇ ಉಳಿಯಿತು ಅನ್ಯ ದೇಶದ ವಸ್ತುವೆಲ್ಲವೂ ಸುಡಲು ಕರಕಲು ಆಯಿತು. ಜಲಿಯನ್ ವಾಲಾ ಬಾಗಿನಲ್ಲಿ ಶಾಂತಿ ರೂಪದಿ ಸಭೆಯು ನಡೆಯಿತು. ಗೋಲಿ ಬಾರನು ಮಾಡಿ ಆಂಗ್ಲರು ಹಲವು ಮಂದಿಯ ಕೊಂದರು. ಸುರಿದ ಗುಂಡಿನ ಮಳೆಯ ಕಂಡು ಹರಿದ ರಕುತದ ನದಿಯ ಕಂಡು ಮನದಿ ಗಾಂಧಿ ಘಾಸಿಕೊಂಡು ಚಳುವಳಿಯ ನಿಲ್ಲಿಸಿದರು. ವೈಸರಾಯ ಇರ್ವಿನ್ ಬಂದ ಉಪ್ಪಿಗೊಂದು ಕಾಯ್ದೆ ತಂದ ಉಣುವ ಉಪ್ಪಿಗೆ ಜನಗಳೆಲ್ಲ ತೆರಿಗೆ ಕಟ್ಟಿರಿ ಎಂದನು. ಘಾಸಿಯಾದ
ಏನಾಯಿತು ಗಾಂಧಿ ಮಂಡೆಗೆ, ನಡೆದೆ ಬಿಟ್ಟರು ಸುರತ್ ದಂಡೆಗೆ, ಕಾಯ್ದೆ ಮುರಿದರು ದಂಡಿ ಉಪ್ಪನು ಹಂಚಿ ತಿಂದರು ಮಂದಿಗೆ. बोलो भारत माता की, बोलो भारत माता की, बोलो भारत माता की, बोलो भारत माता की. महात्मा गांधी की, महात्मा गांधी की, महात्मा गांधी की, महात्मा गांधी की. वंदे मातरम, 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 वंदे मातरम. ಕಾಯ್ದೆ ಭಂಗಾಯಿತೆಂದು ನೆಪವ ತೆಗೆದರು ಆಂಗ್ಲ ಮಂದಿ, ಅಲ್ಲಿ ಸೇರಿದ ಮಂದಿಯೊಡನೆ ಗಾಂಧಿ ಬಂಧಿತರಾದರು. ಬಾಬಾ ಭೀಮರಾಯ ಬಂದರು, ಸಂಗ್ರಾಮಕ್ಕೆ ಸೇರಿ ನಿಂದರು, ಹೊಸತು ನದಿಗಳು ಬಂದು ಸೇರಿ ಸಂಗ್ರಾಮವು ಉಕ್ಕಿತು. ಭಾರತ ದೇಶಕ್ಕೆ ದೊರೆತ ಸ್ವಾತಂತ್ರ್ಯವನ್ನು ಸಾರುವ ಕಥೆಯಿದು, ಭಾರತ ದೇಶಕ್ಕೆ ದೊರೆತ ಸ್ವಾತಂತ್ರ್ಯವನ್ನು ಸಾರುವ ಕಥೆಯಿದು. ಆಂಗ್ಲ ಜನರೇ ಇನ್ನು ನೀವು ಭಾರತವನ್ನು ಬಿಟ್ಟು ತೊಲಗಿ, ಮಾಡು ಇಲ್ಲವೇ ಮಡಿ ಎಂಬುದು ನಮ್ಮ ತತ್ವವು ಎಂದರು. ಅಹಮದ್ ಅಲಿ ಜಿನ್ನ ಬಂದನು, ಮುಸ್ಲಿಮರಿಗೆ ಒಂದು ದೇಶ ಎಂದನು. ಕೋಮು ಗಲಭೆ ಹೊತ್ತಿ ಉರಿಯಿತು, ರಕುತ ಎಲ್ಲೆಡೆ ಕೋಡಿ ಹರಿಯಿತು. ಲಾರ್ಡ್ ಮೌಂಟ್ ಬ್ಯಾಟನ್ ತಾನು ಬಂದ, ಜಗಳ ಮಾಡಬೇಡಿ ಎಂದ. ಹಿಂದೂಸ್ಥಾನ ಪಾಕಿಸ್ತಾನ ಎಂದು ಒಡೆದನು ನಮ್ಮ ದೇಶವ. ಎರಡು ದೇಶಕ್ಕೆ ಬೇರೆ ಎಂದು ಸ್ವಾತಂತ್ರ್ಯವ ಕೊಟ್ಟು, ಹೊಸತು ಸ್ವಾತಂತ್ರ್ಯವ ಕೊಟ್ಟು, ಬರುವೆವೆಂದು ಹೇಳಿ ನಡೆದರು ಭಾರತವನ್ನು ಬಿಟ್ಟು, ಆಂಗ್ಲರು ಭಾರತವನ್ನು ಬಿಟ್ಟು. ಕೆಂಪು ಕೋಟೆಗೆ ಮಂದಿಗೇರಿತು, ಮೂರು ಬಣ್ಣದ ಧ್ವಜವು ಹಾರಿತು, ಮೂರು ಬಣ್ಣದ ಧ್ವಜವು ಹಾರಿತು. ಪಂಡಿತ್ ನೆಹರು ಅವರ ಕೈಗೆ ಸೂತ್ರವು ಬಂದಿತು, ದೇಶದ ಸೂತ್ರವು ಬಂದಿತು. Long years ago, we made a tryst with destiny. Now the time comes when we shall redeem our pledge, not wholly or in full measure, but very substantially. At the stroke of the midnight hour, when the world sleeps, India will awake to life and freedom. ಭಾರತ ದೇಶದಿ ನಡೆದ ಮುಗಿದ ಭವ್ಯತೆ ಮೆರೆದ ಸ್ವಾತಂತ್ರ್ಯ ಸಮರ, ಸ್ವಾತಂತ್ರ್ಯಕ್ಕಾಗಿ ದುಡಿದ ಮಡಿದ ಯೋಧರು ಎಂದಿಗೂ ಭಾರತ್ ಮಹಾನ್, ಜೈ ಹಿಂದ್. सारे जहां से अच्छा हिंदुस्तां हमारा, हमारा सारे जहां से अच्छा. हम बुलबुले हैं इसकी, ये गुलसिता हमारा, हमारा सारे जहां से अच्छा. मजहब नहीं सिखाता आपस में बैर रखना, हिंदी है हम वतन है, हिंदुस्तां हमारा, हमारा सारे जहां से अच्छा, सारे जहां से अच्छा हिंदुस्तां हमारा.
ಚೆನ್ನಾಗಿ ಮನಮುಟ್ಟುವಂತೆ ನಿರೂಪಣೆ ಮಾಡಿದ ಎಲ್ಲ ಶಾಲಾ ತಂಡಗಳಿಗೆ ಹೃತ್ಪೂರ್ವಕವಾಗಿ ಜಿಲ್ಲಾಡಳಿತದಿಂದ ಮತ್ತು ಜಿಲ್ಲಾ ಪಂಚಾಯತಿಂದ ಪೊಲೀಸ್ ಇಲಾಖೆಯಿಂದ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತೇನೆ. ಬಹಳ ಅದ್ಭುತವಾಗಿ ಮೂಡಿಬಂದಿದೆ. ಎಲ್ಲಿನೂ ಸಹ ಕೋಆರ್ಡಿನೇಷನ್ ಸ್ವಲ್ಪನೂ ಸಹ ವ್ಯತ್ಯಾಸ ಆಗಲಿಲ್ಲ. ಈ ಒಂದು ಮಳೆಯ ನಡುವೆಯೂ ಸಹ ಇಷ್ಟೊಂದು ತಾವು ತಾಲೀಮನ್ನು ನಡೆಸಿ ಇವತ್ತು ಕಾರ್ಯಕ್ರಮವನ್ನು ಅದ್ಭುತವಾಗಿ ನಡೆಸಿಕೊಟ್ಟಿದ್ದೀರಿ. ಅದಕ್ಕೆ ಮತ್ತೊಮ್ಮೆ ಅದರ ಎಲ್ಲ ಮಕ್ಕಳಿಗೆ, ಅದರ ಹಿಂದೆ ಇರುವ ಶಿಕ್ಷಕರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಬಹುಶಃ ಕಳೆದ 3 ವರ್ಷಗಳಲ್ಲಿ ಇಂಥ ಅದ್ಭುತ ಕಾರ್ಯಕ್ರಮವನ್ನು ನಾವೆಲ್ಲಿ ಮಾಡಿರಲಿಲ್ಲ. ಕರೋನಾ ಕಾರಣದಿಂದಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಚಪ್ಪಾಳೆಯ ಮೂಲಕ ವಂದನೆಗಳನ್ನು ಸಲ್ಲಿಸ್ತೇನೆ. ವೇದಿಕೆಯ ಎಲ್ಲ ಮಾನ್ಯರಿಗೆ ಮನವಿಯನ್ನು ಮಾಡ್ತಾ ಈ ಕಾರ್ಯಕ್ರಮವನ್ನು ರಚಿಸಿ ಸಂಗೀತ ನಿರ್ದೇಶನವನ್ನು ಮಾಡಿ ಹಾಗೆಯೇ ನಿರೂಪಣೆಯನ್ನು ಮಾಡಿದಂತಹ ತಂಡದ 4 ಹಿರಿಯ ಸಾಹಿತಿಗಳು ಮತ್ತು ಕಲಾಕಾರರು ಇಲ್ಲಿ ಇದ್ದಾರೆ. ಚಂದ್ರಕಾಂತ್ ಬಡ್ಸೂರವರು, ಹಾಗೆ ಮಂಜುನಾಥ್ ಸರ್ ಅವರು, ವಿದ್ವಾನ್ ಮುರಳಿ ಅವರು, ಕೇಶವೇಶ್ರವರು ವೇದಿಕೆಗೆ ಬರಬೇಕಾಗಿ ಜಿಲ್ಲಾಡಳಿತದಿಂದ ನಮಗೆ ನೆನಪಿನ ಕಾಣಿಕೆಯನ್ನು ಇತ್ತು ಗೌರವಿಸಬೇಕಾಗಿ ಕೋರಿದ್ದೇವೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಶಾಲೆಯ ಮುಖ್ಯಸ್ಥರು ವೇದಿಕೆಗೆ ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೋರ್ತಾ ಇದ್ದೇವೆ. ಕ್ರೈಸ್ಟ್ ಶಾಲೆ, ಯುನೈಟೆಡ್ ಅಕಾಡೆಮಿ, ಸಂತ ಫಿಲೋಮಿನಾ, ಟೈಮ್ಸ್ ಇಂಟರ್ನ್ಯಾಷನಲ್ ಶಾಲೆ ಮುಖ್ಯಸ್ಥರು ವೇದಿಕೆಗೆ ಬಂದು ಗೌರವಾನ್ವಿತರ ಹಸ್ತದಿಂದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಜಿಲ್ಲಾಡಳಿತದಿಂದ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಪೋಷಕರೊಂದಕ್ಕೂ ವಿದ್ಯಾರ್ಥಿಗಳಿಗೂ ಸಾವಿರ ಅನುಮಾನಗಳನ್ನು ಸಲ್ಲಿಸುತ್ತಿದ್ದೇವೆ.